ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ತೃತೀಯ BA ರಾಜ್ಯಶಾಸ್ತ್ರ ಸಾರ್ವಜನಿಕ ಆಡಳಿತ ಕೋರ್ಸ್ 4ರಲ್ಲಿರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ, ಅದರ ಪಾಯಿಂಟ್ಸ್ಗಳು, ಸ್ವಲ್ಪ ವಿವರಣೆಗಳನ್ನು ಕೂಡ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ರಾಜ್ಯಶಾಸ್ತ್ರದ ಬಗ್ಗೆ ತಿಳಿತಾ ಹೋಗುವ. ಈಗಾಗಲೇ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡಿದ್ದೀರಿ. ಅದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಯಾವುದು ಅಂತ ಒಮ್ಮೆ ನೋಡ್ಕೊಳ್ಳಿ. 5 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ, ಹಾಗೆ 10 ಅಂಕದ ಪ್ರಶ್ನೆಗಳು, ಹಾಗೆ 15 ಅಂಕದ ಪ್ರಶ್ನೆಗಳು ಯಾವುದೆಲ್ಲ ಬಂದಿದೆ ಅಂತ ನೋಡ್ಕೊಳ್ಳಿ. 5 ಅಂಕದ ಪ್ರಶ್ನೆಗೆ ನೀವು 1.5 ಪುಟದಷ್ಟು ಉತ್ತರವನ್ನು ಬರೀಬೇಕು. 10 ಅಂಕದ ಪ್ರಶ್ನೆಗಳಿಗೆ 3ರಿಂದ 4 ಪುಟದಷ್ಟು ಉತ್ತರವನ್ನು ಬರೀಬೇಕು. ಹಾಗೆಯೇ 15 ಅಂಕದ ಪ್ರಶ್ನೆಗೆ 4ರಿಂದ 5 ಪುಟದಷ್ಟು ಉತ್ತರವನ್ನು ಬರೀಬೇಕು. ಆದಷ್ಟು ಬೇಗ ಉತ್ತರವನ್ನು ಬರಿತಾ ಹೋಗಿ. ತುಂಬ ನಿಧಾನ ಮಾಡಿಕೊಂಡು ಉತ್ತರವನ್ನು ಬರೆದ್ರೆ ಕೊನೆಯ ಪ್ರಶ್ನೆಗೆ ಬರಬೇಕಾದ್ರೆ ನಮಗೆ ಸಮಯ ಇರುವುದಿಲ್ಲ. ಆದ್ದರಿಂದ ತುಂಬ ಫಾಸ್ಟಾಗಿ ಉತ್ತರವನ್ನು ಬರಿತಾ ಬನ್ನಿ. ಪಾಯಿಂಟ್ಸ್ಗಳನ್ನು ಕಲ್ತ್ಕೊಳ್ಳಿ. ಪಾಯಿಂಟ್ಸನ್ನು ಕಲಿಯುವುದರ ಮುಖಾಂತರ ಆ ಪಾಯಿಂಟ್ಸನ್ನೇ ಬರೆದು ವಿವರಣೆಯನ್ನು ಕೊಡ್ತಾ ಹೋದ್ರಾಯಿತು. ವಿವರಣೆಯನ್ನು ನಿಮಗೆ ಬೇಕಾದ ರೀತಿಯಲ್ಲಿ, ಅಂದರೆ ಆ ಒಂದು ಪಾಯಿಂಟ್ಸ್ಗೆ ಸಂಬಂಧಪಟ್ಟ ರೀತಿಯಲ್ಲಿ ವಿವರಣೆ, ನಿಮಗೆ ಏನೆಲ್ಲ ಅದರ ಬಗ್ಗೆ ಗೊತ್ತಿದೆ ಅದನ್ನೇ ಬರಿತಾ ಹೋಗಿ. ಮೊದಲಿಗೆ ನಾವು ಓದ್ಕೊಳ್ಳೇಬೇಕಾಗಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತದ ಅರ್ಥ, ವ್ಯಾಖ್ಯೆಗಳು ಮತ್ತು ಸಾರ್ವಜನಿಕ ಆಡಳಿತದ ಸ್ವರೂಪ, ಸಾರ್ವಜನಿಕ ಆಡಳಿತದ ವ್ಯಾಪ್ತಿ, ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆಯೇ ಎನ್ನುವಂಥದ್ದು ಮುಖ್ಯವಾಗಿರುವಂತಹ ಪ್ರಶ್ನೆ ಮೊದಲ ಘಟಕದಲ್ಲಿ. ಸಾರ್ವಜನಿಕ ಆಡಳಿತ ಅಂದರೆ ಏನು? ಸಾರ್ವಜನಿಕ ಆಡಳಿತ ಅಂತ ಹೇಳಿದರೆ, ಆಡಳಿತ ಎನ್ನುವಂಥದ್ದು ಒಂದು ವ್ಯವಸ್ಥೆ ಮಾಡುವಂಥದ್ದು, ಒಂದು ನಿರ್ವಹಣೆ ಮಾಡುವಂಥದ್ದು, ಒಂದು ಸೇವೆ ಮಾಡುವಂಥದ್ದನ್ನು ಆಡಳಿತ ಅಂತ ಕೇಳುವಂಥದ್ದು. ಸಾರ್ವಜನಿಕವಾಗಿ ಆಡಳಿತ ಮಾಡುವಂಥದ್ದು, ಸಾರ್ವಜನಿಕವಾಗಿ ಕೆಲಸ ಮಾಡುವಂಥದ್ದನ್ನೇ ನಾವು ಸಾರ್ವಜನಿಕ ಆಡಳಿತ ಅಂತ ಹೇಳ್ತೇವೆ. ಸಾರ್ವಜನಿಕ ಆಡಳಿತದ ಸ್ವರೂಪಗಳೇನು, ಅದರಲ್ಲಿ ವ್ಯಾಖ್ಯೆಯನ್ನು ನೋಡುವುದಾದರೆ, LD ವೈಟ್ ಅವರ ಪ್ರಕಾರ ಸಾರ್ವಜನಿಕ ನೀತಿಯನ್ನು ಕಾರ್ಯರೂಪಕ್ಕೆ ತರಲು ಅಗತ್ಯವಾದಂತಹ ಎಲ್ಲ ಕಾರ್ಯಾಚರಣೆಗಳನ್ನು ಒಳಗೊಂಡಿರುವಂಥದ್ದು ಇದೆಯಲ್ಲ, ಅದು ಸಾರ್ವಜನಿಕ ಆಡಳಿತ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಸಾರ್ವಜನಿಕ ಆಡಳಿತದಲ್ಲಿ ನಾವು ಮೊದಲಿಗೆ ವ್ಯಾಪ್ತಿಯನ್ನು ತಿಳ್ಕೊಳ್ಳುವ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಯಾವುದೆಲ್ಲ ವ್ಯಾಪ್ತಿ ಬರ್ತದೆ? ಈಗ ಸಾರ್ವಜನಿಕ ಆಡಳಿತ ಅಂತ ಹೇಳಿದ ತಕ್ಷಣ ಅದರಲ್ಲಿ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಈ 3 ಒಂದು ಅಂಗಗಳು ಬರ್ತದೆ. ಈ ಅಂಗಗಳು ಅದರ ಚಟುವಟಿಕೆ. ಆ ಸಾರ್ವಜನಿಕ ಆಡಳಿತ ಅಂತ ಮಾಡಬೇಕು ಅಂತಾದರೆ ಅಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಎನ್ನುವಂಥ ಅಂಗಗಳು ಕಾಣ್ತದೆ. ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಯೋಜನೆ, ವ್ಯವಸ್ಥೆ, ಸಿಬ್ಬಂದಿ ವರ್ಗ, ನಿರ್ದೇಶನ, ಸಂಯೋಜನೆ, ವರದಿ ಮಾಡುವುದು, ವ್ಯಯವನ್ನು ತಯಾರಿಸುವಂಥದ್ದು. ಯಾವುದೆಲ್ಲ ಸಾರ್ವಜನಿಕ ಆಡಳಿತ ವ್ಯಾಪ್ತಿ ಅಂತ ಬಂದಾಗ ಅದು ಯೋಜನೆ, ವ್ಯವಸ್ಥೆ, ಸಿಬ್ಬಂದಿ ವರ್ಗ, ನಿರ್ದೇಶನ, ಸಂಯೋಜನೆ, ವರದಿ ಮಾಡುವುದು ಮತ್ತು ವ್ಯಯ. ಇನ್ನು ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆಯೇ ಎನ್ನುವಂತಹ ಪ್ರಶ್ನೆ 5 ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ. ಇದರಲ್ಲಿ ನೀವು ಏನು ಬರೀಬೇಕು? ಈಗ 5 ಅಂಕದ ಪ್ರಶ್ನೆ ಬಂದಾಗ 1.5 ಪುಟದಷ್ಟು ಬರಿಬೇಕಲ್ವ. ಅರ್ಧ ಪುಟದಷ್ಟು ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಎನ್ನುವಂಥದ್ದನ್ನು ಬರಿತಾ ಹೋಗಿ. ಅದಾದ ನಂತರ ಸಾರ್ವಜನಿಕ ಆಡಳಿತವು ಕಲೆಯೇ ಎನ್ನುವಂಥದ್ದನ್ನು ಬರಿತಾ ಹೋಗಿ. ಮತ್ತೆ ಕೊನೆಯದಾಗಿ ಜೊತೆಯಾಗಿ ಸಾರ್ವಜನಿಕ ಆಡಳಿತ ವಿಜ್ಞಾನವೂ ಹೌದು, ಕಲೆಯೂ ಹೌದು. ಒಬ್ಬೊಬ್ಬರ ಒಂದು ಊಹೆಗೆ ಮೇರೆಗೆ, ಪ್ರತಿಯೊಬ್ಬರ ಒಂದು ಅನಿಸಿಕೆಯ ಮೇರೆಗೆ ಅದು ಆ ರೀತಿ ಬರುವಂಥದ್ದು ಅಂತ ಬರಿಬೇಕು. ಮೊದಲಿಗೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ? ಹೌದು, ಸಾರ್ವಜನಿಕ ಆಡಳಿತ ವಿಜ್ಞಾನ. ಯಾವ ಕಾರಣದಿಂದಾಗಿ? ಒಂದು ಆಡಳಿತ ಮಾಡಬೇಕು ಅಂತಾದರೆ ವಿಜ್ಞಾನದಲ್ಲಿ ಏನೆಲ್ಲ ಒಳಗೊಂಡಿರ್ತದೆ ಹೇಳಿ? ವಿಜ್ಞಾನದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಪ್ರಾಣಿಶಾಸ್ತ್ರ, ಪ್ರಯೋಗಶಾಸ್ತ್ರ, ನೈಸರ್ಗಿಕ ವಿಜ್ಞಾನ, ಇದೆಲ್ಲ ಕೂಡ ವಿಜ್ಞಾನದಲ್ಲಿ ಒಳಗೊಂಡಿರುವಂಥದ್ದು. ಅದೇ ರೀತಿ ನಾವುಗಳು ಸಾರ್ವಜನಿಕ ಆಡಳಿತ ಅಂತ ಬಂದಾಗ ಒಂದು ಗೊತ್ತಾದ ವಸ್ತುವಿನ ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡುವಂಥದ್ದು ಇದೆಯಲ್ಲ, ಅದನ್ನು ವಿಜ್ಞಾನ ಅಂತ ಹೇಳುವಂಥದ್ದು. ಒಂದು ವಿಜ್ಞಾನ ಅಂತ ಬಂದಾಗ ಅಲ್ಲಿ ಪ್ರಯೋಗಾಲಯ ಬೇಕೇ ಬೇಕು. ನಿಖರವಾದ ವಸ್ತುವಿನ ಕ್ರಮಬದ್ಧವಾದ ಅಧ್ಯಯನವನ್ನು ಮಾಡುವಂಥದ್ದು ವಿಜ್ಞಾನ. ಸಾರ್ವಜನಿಕ ಆಡಳಿತ ಎನ್ನುವಂಥದ್ದು ಅದರಲ್ಲಿ ನಾವು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಲಿಕ್ಕಿದೆ. ಈ ರೀತಿಯಾಗಿ ಮಾಡಿದರೆ ಜನರಿಗೆ ಸಹಾಯ ಆಗ್ತದಾ, ಈ ರೀತಿ ಆಡಳಿತವನ್ನು ನಡೆಸಿದರೆ ಮುಂದೆ ಒಳ್ಳೆಯದಾಗ್ತದೆ ಎನ್ನುವಂತಹ ಪ್ರಯೋಗಗಳನ್ನು ಕೂಡ ಮಾಡುವುದರಿಂದ ನಾವು ಸಾರ್ವಜನಿಕ ಆಡಳಿತ ಎನ್ನುವಂಥದ್ದನ್ನು ವಿಜ್ಞಾನ ಎಂದು ಕೂಡ ನಾವು ಪರಿಗಣಿಸಬೇಕಾಗ್ತದೆ.
ಅಲ್ವಾ? ಅದೇ ರೀತಿ ಸಾರ್ವಜನಿಕ ಆಡಳಿತ ಕಲೆ ಎನ್ನುವಂತಹ ಪ್ರಶ್ನೆ ಬರ್ತದೆ. ಹೌದು, ಸಾರ್ವಜನಿಕ ಆಡಳಿತ ಒಂದು ರೀತಿಯ ಕಲೆಯೇ ಆಗಿರ್ತದೆ. ಯಾಕಂದರೆ ಒಂದು ಆಡಳಿತವನ್ನು ಮಾಡುವಂಥದ್ದು ಅಂತ ಹೇಳಿದರೆ ಅದು ಕೌಶಲ್ಯದಿಂದ ಕೂಡಿರಬೇಕು. ಕೌಶಲ್ಯ ಅಂದರೆ ಏನು? ಕೌಶಲ್ಯ ಅಂದರೆ ನಮ್ಮ ಒಂದು ಕಲೆ. ಪ್ರತಿಯೊಬ್ಬರಿಗೂ ಕೂಡ ಅವರದೇ ಆದ ಕೆಲವೊಂದು ಕಲೆಗಳಿರ್ತದೆ, ಕೆಲವೊಂದು ಹವ್ಯಾಸಗಳಿರ್ತದೆ, ಕೆಲವೊಂದು ಕೌಶಲ್ಯಗಳಿರ್ತದೆ. ನಮ್ಮ ಕೌಶಲ್ಯಗಳ ಮೂಲಕ ನಾವು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತೇವೆ. ಅದೇ ರೀತಿ ಈ ಒಂದು ಸಾರ್ವಜನಿಕ ಆಡಳಿತವನ್ನು ಮಾಡ್ಕೊಂಡು ಬರಬೇಕು ಅಂತ ಹೇಳಿದರೆ ಅದಕ್ಕೆ ಕೌಶಲ್ಯ ಬೇಕು. ನಮಗೆ ಸಾರ್ವಜನಿಕ ಆಡಳಿತವನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತಾದರೆ ನಮಗೆ ಆ ಒಂದು ಕೌಶಲ್ಯ ಹೊಂದಿರಬೇಕು. ಆ ಕೌಶಲ್ಯ ಗೊತ್ತಿಲ್ಲದಿದ್ದರೆ ಆ ಕೌಶಲ್ಯಕ್ಕೆ ತರಬೇತಿಯನ್ನು ಕೊಡಬೇಕಲ್ವ. ಆದ್ದರಿಂದ ಇದು ಸಾರ್ವಜನಿಕ ಆಡಳಿತ ಒಂದು ಕಲೆ ಕೂಡ ಆಗಿರುವಂಥದ್ದು ಎಂದು ಪರಿಗಣಿಸಲ್ಪಟ್ಟಿದೆ. ಅದನ್ನು ಕೂಡ ಅಭ್ಯಾಸ ಮಾಡಬೇಕಾಗ್ತದೆ ಎನ್ನುವಂಥದ್ದನ್ನು ವಿವರಿಸ್ತಾ ಹೋಗಿ. ಇವಿಷ್ಟು ವಿಚಾರ ಗೊತ್ತಿದ್ದರೆ ಇನ್ನು ನಿಮಗೆ ಅದನ್ನು ವಿವರಿಸ್ತಾ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಎಷ್ಟು ಸಾಧ್ಯವೋ ಅಷ್ಟನ್ನು ವಿವರಿಸ್ತಾ ಹೋಗಿ. ಇನ್ನು ಬರುವಂತಹ ಮುಖ್ಯವಾದ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವ. 10 ಅಂಕಕ್ಕೆ ಪದೇ ಪದೇ ಕೇಳಿರುವಂತಹ ಪ್ರಶ್ನೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಸಾರ್ವಜನಿಕ ಆಡಳಿತದ ಮಹತ್ವವನ್ನು ತಿಳಿಸಿ ಎನ್ನುವಂಥದ್ದು. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವದಲ್ಲಿ ಅವರು ಇಲ್ಲಿ ಪ್ಯಾರಾಗ್ರಾಫ್ ರೀತಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಪಾಯಿಂಟ್ಸನ್ನು ಕೊಡಲಿಲ್ಲ. ನಾವೇ ಪಾಯಿಂಟ್ಸನ್ನು ಮಾಡ್ಕೊಳ್ಬೇಕಾಗ್ತದೆ. ಆ ಇಡೀ ನಿಮಗೆ ಸಮಯ ಇದ್ದರೆ ಎಲ್ಲವನ್ನು ಕೂಡ ಓದ್ಕೊಳ್ಳಿ. ಅಲ್ಲಿ ನಿಮಗೆ ಯಾವುದೆಲ್ಲ ಪಾಯಿಂಟ್ಸ್ ಅಂತ ಕಾಣ್ತದಲ್ವ ಅದಕ್ಕೆಲ್ಲ ಪಾಯಿಂಟ್ಸನ್ನು ಹಾಕ್ಕೊಳ್ಳಿ. ಇಲ್ಲಿ ನನಗೆ ಗೊತ್ತಿರುವಂಥದ್ದು, ನನಗೆ ಸಿಕ್ಕಿರುವಂತಹ ಪಾಯಿಂಟ್ಸ್ಗಳನ್ನು ನಾನಿಲ್ಲಿ ಗುರುತನ್ನು ಹಾಕ್ಕೊಂಡಿದ್ದೇನೆ. ಒಟ್ಟು 7 ಪಾಯಿಂಟ್ಸನ್ನು ಹಾಕಿದ್ದೇನೆ. ಇದರಲ್ಲಿ ಒಂದು 10 ಪಾಯಿಂಟ್ಸ್ಗಳೆಲ್ಲ ಸಿಗ್ತಾ ಹೋಗ್ತದೆ. ಓದ್ತಾ ಇನ್ನಷ್ಟು ಪಾಯಿಂಟ್ಸ್ಗಳು ಸಿಗ್ತದೆ ನೋಡಿ. 7-8 ಪಾಯಿಂಟ್ಸ್ಗಳು ಬಂದಿದೆ ನೋಡಿ. ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತ ಎಲ್ಲಿಂದ ಕೂಡ ನಾವು ಆರಂಭ ಮಾಡ್ಬೋದು. ಇದುವೇ ಒಂದೇ ನಂಬರ್ 2ನೇ ನಂಬರ್ ಅಂತ ಏನಿಲ್ಲ. ಎಲ್ಲಿ ಸಿಕ್ಕಿದೆ ಅಲ್ಲಿ ನಾನು ಗುರುತನ್ನು ಹಾಕ್ಕೊಂಡು ಓದ್ಕೊಂಡಿರುವಂಥದ್ದು. ಸಾರ್ವಜನಿಕ ಆಡಳಿತದ ಮಹತ್ವ ಮತ್ತು ಪ್ರಾಮುಖ್ಯತೆಯ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ಇದು ಒಂದು ರಾಷ್ಟ್ರದ ಆರ್ಥಿಕ ಬದಲಾವಣೆಗೆ ಮಹತ್ತರ ಪಾತ್ರ ಬೀಳ್ತದೆ, ಸಾಮಾಜಿಕ ಬದಲಾವಣೆ ಮಾಡ್ತದೆ, ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರವಾದ ಪಾತ್ರ ಬೀಳ್ತದೆ. ಇಲ್ಲಿ ಒಂದೇ ಪಾಯಿಂಟ್ಸನ್ನು 3 ಪಾಯಿಂಟ್ಸ್ ಆಗಿ ವಿಂಗಡಿಸಬಹುದು. ಯಾಕಂದರೆ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಎನ್ನುವಂತಹ ಪದವನ್ನು ಪ್ರತ್ಯೇಕವಾಗಿ ಬರೆದರೆ ಅಲ್ಲಿ ನಮಗೆ 3 ಪಾಯಿಂಟ್ಸ್ಗಳು ಸಿಗ್ತದೆ ಸ್ನೇಹಿತರೆ. ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವದಲ್ಲಿ 1ನೇದು ಸಾರ್ವಜನಿಕ ಆಡಳಿತವು ರಾಷ್ಟ್ರದ ಆರ್ಥಿಕ ಬದಲಾವಣೆಗೆ ಮಹತ್ತರವಾದ ಪಾತ್ರವನ್ನು ಬೀರುತ್ತದೆ. ಸಾರ್ವಜನಿಕ ಆಡಳಿತವು ಸಾಮಾಜಿಕವಾಗಿ ಬದಲಾವಣೆಗಳನ್ನು ತರುತ್ತದೆ. ಸಾರ್ವಜನಿಕ ಆಡಳಿತವು ಸಾಂಸ್ಕೃತಿಕ ಬದಲಾವಣೆಗಳನ್ನು ತರುತ್ತದೆ. ಸಾರ್ವಜನಿಕ ಆಡಳಿತವು ರಾಷ್ಟ್ರದ ಬೆನ್ನೆಲುಬುಗಳಾಗಿ ಕೆಲಸ ಮಾಡುತ್ತದೆ. ಸಾರ್ವಜನಿಕ ಆಡಳಿತವು ಸರ್ಕಾರದ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುತ್ತದೆ. ಸಾರ್ವಜನಿಕ ಆಡಳಿತವು ಶಾಸಕಾಂಗಕ್ಕೆ ಸಹಾಯವನ್ನು ಮಾಡುತ್ತದೆ. ಸಾರ್ವಜನಿಕ ಆಡಳಿತವು ಸಂಸ್ಕೃತಿಯ ಉಳಿವನ್ನು ಮಾಡುತ್ತದೆ. ಬಡವರ ಶೋಷಣೆಯನ್ನು ತಡೆಗಟ್ಟುತ್ತದೆ. ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುತ್ತದೆ. ಗುಂಪುಗಳ ನಡುವೆ ಸಮನ್ವಯವನ್ನು ಸಾಧಿಸುತ್ತದೆ. ಸುಖಿ ರಾಜ್ಯ ಸ್ಥಾಪನೆ ಮಾಡುತ್ತದೆ. ಸುಖ ಶಾಂತಿಯನ್ನು ತರುತ್ತದೆ. ಗುಂಪುಗಳ ನಡುವೆ ಸಾಮರಸ್ಯವನ್ನು ತಂದುಕೊಡುತ್ತದೆ. ಪ್ರಜೆಗಳ ಹಿತವನ್ನು ರಕ್ಷಿಸುತ್ತದೆ. ಸರ್ವತೋಮುಖ ಅಭಿವೃದ್ಧಿಗೆ ಸಹಕಾರಿಯಾಗಿದೆ. ಸರಕಾರದ ಧ್ಯೇಯ ಧೋರಣೆಗಳನ್ನು ಪಾಲಿಸುತ್ತದೆ. ಇದೆಲ್ಲ ಕೂಡ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಥವಾ ಮಹತ್ವದಲ್ಲಿ ಬರ್ತದೆ. ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. ಸಾರ್ವಜನಿಕ ಆಡಳಿತವು ರಾಷ್ಟ್ರದ ಆರ್ಥಿಕ ಬದಲಾವಣೆಗೆ ಮಹತ್ತರವಾದ ಪಾತ್ರವನ್ನು ಬೀರುತ್ತದೆ. ಸಾಮಾಜಿಕ ಬದಲಾವಣೆಯನ್ನು ತರುತ್ತದೆ. ಸಾಂಸ್ಕೃತಿಕ ಬದಲಾವಣೆಗೆ ಮಹತ್ತರ ಪಾತ್ರವನ್ನು ಬೀರುತ್ತದೆ. ಸರಕಾರದ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುತ್ತದೆ. ಸರಕಾರದ ನೀತಿಯನ್ನು ಯಶಸ್ವಿಯಾಗಿ ಕಾರ್ಯರೂಪಕ್ಕೆ ತರುತ್ತದೆ. ಶಾಸಕಾಂಗಕ್ಕೆ ಸಹಾಯ ಮಾಡುತ್ತದೆ. ಯಾವುದು? ಸಾರ್ವಜನಿಕ ಆಡಳಿತವು ಶಾಸಕಾಂಗಕ್ಕೆ ಸಹಾಯವನ್ನು ಮಾಡುತ್ತದೆ. ಸಂಸ್ಕೃತಿಯ ಉಳಿವನ್ನು ಮಾಡುತ್ತದೆ. ಬಡವರ ಶೋಷಣೆಯನ್ನು ತಡೆಗಟ್ಟುತ್ತದೆ. ಸಾರ್ವಜನಿಕ ಆಡಳಿತವು ಸಾಮಾಜಿಕ ನ್ಯಾಯವನ್ನು ದೊರಕಿಸಿಕೊಡುತ್ತದೆ. ಸಾರ್ವಜನಿಕ ಆಡಳಿತವು ಗುಂಪುಗಳ ನಡುವೆ ಸಮನ್ವಯವನ್ನು ಸಾಧಿಸುತ್ತದೆ. ಸುಖಿ ರಾಜ್ಯವನ್ನು ಸ್ಥಾಪನೆ ಮಾಡ್ತದೆ. ಸುಖ ಶಾಂತಿಯನ್ನು ತಂದುಕೊಡುತ್ತದೆ. ಸಾರ್ವಜನಿಕ ಆಡಳಿತವು ಗುಂಪುಗಳ ನಡುವೆ ಸಮನ್ವಯ, ಸಾಮರಸ್ಯವನ್ನು ಸಾಧಿಸಿ ಸರಕಾರದ ಧ್ಯೇಯ ಧೋರಣೆಯನ್ನು, ಅದರ ಸಫಲತೆಯನ್ನು, ಪ್ರಜೆಗಳ ಹಿತಗಳನ್ನು ರಕ್ಷಿಸುತ್ತದೆ. ಸರ್ವತೋಮುಖದ ಅಭಿವೃದ್ಧಿಗೆ ಸಹಕಾರವಾಗಿದೆ. ಸರ್ವತೋಮುಖ ಅಭಿವೃದ್ಧಿಗೆ ಅದು ಸಹಾಯವನ್ನು ಮಾಡ್ತದೆ. ಇವಿಷ್ಟು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಮತ್ತು ಮಹತ್ವದಲ್ಲಿ ಬರುವಂಥದ್ದು.
ಪಾಯಿಂಟ್ಸ್ ಬುಕ್ ಮಾಡಿದರೆ ಪಾಯಿಂಟ್ಸ್ ಅನ್ನಷ್ಟು ಬರ್ಕೊಳ್ಳಿ ಸ್ನೇಹಿತರೆ. ಇಲ್ಲ ನಿಮ್ಮ ಪುಸ್ತಕದಲ್ಲೇ ಗುರುತನ್ನು ಹಾಕ್ಕೊಳ್ತೀರಿ ಅಂತಾದರೆ ಪುಸ್ತಕದಲ್ಲಿ ಗುರುತನ್ನು ಹಾಕ್ಕೊಳ್ಳಿ. ಸಂಘಟನೆಯ ತತ್ವ. ಸಂಘಟನೆಯ ತತ್ವಗಳು 15 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಸಂಘಟನೆಯ ತತ್ವಗಳಲ್ಲಿ 3 ವಿಧದ ಸಂಘಟನೆಯ ತತ್ವ: ಶ್ರೇಣಿ ಸೂತ್ರ ಅಥವಾ ಸ್ಕೇಲರ್ ಪದ್ಧತಿ, ಏಕ ಆದೇಶ, ನಿಯಂತ್ರಣದ ವ್ಯಾಪ್ತಿ. 3 ತತ್ವಗಳನ್ನು ಕಾಣ್ಬೋದು: ಶ್ರೇಣಿ ಸೂತ್ರ ಅಥವಾ ಸ್ಕೇಲರ್ ಪದ್ಧತಿ, ಏಕ ಆದೇಶ, ನಿಯಂತ್ರಣ ವ್ಯಾಪ್ತಿ. ಸಂಘಟನೆಯ ತತ್ವಗಳು. ಮೊದಲಿಗೆ ನಾವು ಸಂಘಟನೆಯ ಅರ್ಥವನ್ನು ತಿಳಿಬೇಕು. ಸಂಘಟನೆ ಅಂದರೆ ಏನು? ಸಂಘಟನೆ ಅಥವಾ ಒಂದು ವ್ಯವಸ್ಥೆ ಅಂದರೆ ಏನು ಅಂತ ಹೇಳಿದರೆ, ಒಂದು ನಿರ್ದಿಷ್ಟ ಸಂಯೋಜಿಸಲ್ಪಟ್ಟಂತಹ ಒಂದು ರಚನಾತ್ಮಕ ವಿನ್ಯಾಸವೇ ವ್ಯವಸ್ಥೆ ಅಥವಾ ಸಂಘಟನೆ. ಒಂದು ನಿರ್ದಿಷ್ಟ ಸಂಯೋಜಿಸಲ್ಪಟ್ಟಂತಹ ಒಂದು ರಚನಾತ್ಮಕ ವಿನ್ಯಾಸವೇ ವ್ಯವಸ್ಥೆ. ಒಂದು ನಿರ್ದಿಷ್ಟ ಸಂಯೋಜಿಸಲ್ಪಟ್ಟ ಒಂದು ರಚನಾತ್ಮಕ ವಿನ್ಯಾಸ. ಒಂದು ಸಾಮಾನ್ಯ ಉದ್ದೇಶ ಸಾಧನೆಗಾಗಿ ಇರುವಂತಹ ಪ್ರತಿಯೊಂದು ಮಾನವ ಸಂಘದ ಸ್ವರೂಪವೇ ವ್ಯವಸ್ಥೆ ಅಂತ ಹೇಳುವಂಥದ್ದು. ವ್ಯವಸ್ಥೆ ಅಥವಾ ಸಂಘಟನೆ ಎರಡು ಕೂಡ ಒಂದೇ. ಈ ಸಂಘಟನೆಯ ಬಗೆಗಳೇನು? ಸಂಘಟನೆ ಅಥವಾ ಒಂದು ಸಂಘ ಸಂಸ್ಥೆ ಮಾಡಬೇಕು ಅಂತಾದರೆ ಅಲ್ಲಿ ಔಪಚಾರಿಕ ವ್ಯವಸ್ಥೆ ಬೇಕು, ಅನೌಪಚಾರಿಕ ವ್ಯವಸ್ಥೆ ಎನ್ನುವಂತಹ 2 ಬಗೆಯನ್ನು ಕಾಣ್ಬೋದು. ಔಪಚಾರಿಕ ವ್ಯವಸ್ಥೆ ಎನ್ನುವಂಥದ್ದು ಒಳಗಡೆ 4 ಗೋಡೆಯ ಒಳಗಡೆ ಆಗುವಂತಹ ಒಂದು ಸಂಘ ಇದೆಯಲ್ಲ, ಒಂದು ವ್ಯವಸ್ಥೆ ಇದೆಯಲ್ಲ, ಅದನ್ನು ಔಪಚಾರಿಕ ವ್ಯವಸ್ಥೆ ಎನ್ನುವಂಥದ್ದು. ಅನೌಪಚಾರಿಕ ವ್ಯವಸ್ಥೆ ಅಂದರೆ ಹೊರಗೆ ಎಲ್ಲ ಮಾಡುವಂಥದ್ದು, 4 ಗೋಡೆಯನ್ನು ಬಿಟ್ಟು ಹೊರಗಡೆ ಎಲ್ಲ ಇರುವಂಥ ಒಂದು ವ್ಯವಸ್ಥೆ ಅನೌಪಚಾರಿಕ ವ್ಯವಸ್ಥೆ. ಸಂಘಟನೆಯ ಬಗೆಗಳು 2 ಬಗೆಯ ಸಂಘಟನೆ ಅಂದರೆ ವ್ಯವಸ್ಥೆ: ಔಪಚಾರಿಕ ವ್ಯವಸ್ಥೆ ಮತ್ತು ಅನೌಪಚಾರಿಕ ವ್ಯವಸ್ಥೆ. ಇನ್ನು ಬರುವಂಥದ್ದು ಸಂಘಟನೆಯ ತತ್ವಗಳು. ಸಂಘಟನೆಯ ತತ್ವಗಳು 15 ಅಂಕಕ್ಕೆ ಕೇಳಿದ್ದಾರೆ. ಪ್ರತಿಯೊಂದು ಸಂಘಟನಾ ವ್ಯವಸ್ಥೆಯು ಕೆಲವೊಂದು ನಿರ್ದಿಷ್ಟ ಗುರಿಗಳನ್ನು ಹೊಂದಿರ್ತದೆ. ಪ್ರತಿಯೊಂದು ವ್ಯವಸ್ಥೆಯು ತನ್ನ ನಿರ್ದಿಷ್ಟ ಗುರಿಗಳನ್ನು ಹೊಂದಿರ್ತದೆ. ಅದರಲ್ಲಿ 8 ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ. ಆರಂಭದಲ್ಲಿ ನೀವು ನೋಡಿದರೆ ನಿಮಗೆ ಅಲ್ಲಿ 3 ಪಾಯಿಂಟ್ಸನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ 8 ಪಾಯಿಂಟ್ಸ್ ಇದೆ. ಸಂಘಟನೆಯ ತತ್ವಗಳನ್ನು ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಯನ್ನು ಕೆಲವೊಮ್ಮೆ ಬದಲು ಮಾಡಿ ಕೂಡ ಕೊಡ್ತಾರೆ. ಯಾವ ರೀತಿ? ವ್ಯವಸ್ಥೆಯ ತತ್ವಗಳನ್ನು ತಿಳಿಸಿ. ಯಾಕಂದರೆ ಸಂಘಟನೆ ಅಂದರೆ ವ್ಯವಸ್ಥೆ ಅಂದರೆ ಸಂಘಟನೆ. ಈ ರೀತಿ ಇರುವಂಥದ್ದನ್ನು ನೀವು ಗಮನಿಸಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ಪ್ರಶ್ನೆ ಬರಬೇಕಾದ್ರೆ ನಮಗೆ ಕನ್ಫ್ಯೂಸ್ ಆಗ್ತದೆ. ಇದು ಯಾವ ಪಾಠದಿಂದ ಕೊಟ್ಟಿದ್ದಾರೆ, ನಾನು ಇದನ್ನು ಓದ್ಕೊಳ್ಳಿಲ್ಲ ಎನ್ನುವಂಥದ್ದು ನಮ್ಮ ತಲೆಗೆ ಬರ್ತದೆ. ಆದ್ದರಿಂದ ನಿಮಗೆ ಗೊತ್ತಿರಬೇಕು, ಸಂಘಟನೆ ಅಂದರೆ ವ್ಯವಸ್ಥೆ ಅಂದರೆ ಸಂಘಟನೆ. ವ್ಯವಸ್ಥೆಯ ಬಗೆಯನ್ನು ತಿಳಿಸಿ ಅಂತ ಕೇಳಿದರೆ ಔಪಚಾರಿಕ ವ್ಯವಸ್ಥೆ, ಅನೌಪಚಾರಿಕ ವ್ಯವಸ್ಥೆ. ಸಂಘಟನೆಯ ಬಗೆಗಳು ಕೇಳಿದರೆ ಔಪಚಾರಿಕ ವ್ಯವಸ್ಥೆ, ಅನೌಪಚಾರಿಕ ವ್ಯವಸ್ಥೆ ಅಂತ ಗೊತ್ತಿರಬೇಕು. ಅದರಿಂದ ಹೇಳ್ತಾ ಇರುವಂಥದ್ದು ಸಂಘಟನೆ ಅಂದರೆ ವ್ಯವಸ್ಥೆಯನ್ನು ಕೂಡ ಸಂಘಟನೆ ಅಂತಲೇ ಹೇಳುವಂಥದ್ದು. ಸಂಘಟನೆಯ ತತ್ವಗಳಲ್ಲಿ 8 ತತ್ವಗಳನ್ನು ಹೇಳ್ತಾ ಇದ್ದಾರೆ. ಈ 8 ಪಾಯಿಂಟ್ಸ್ಗಳನ್ನು ತಿಳ್ಕೊಳ್ಳೋ. 8 ಪಾಯಿಂಟ್ಸ್ಗಳು: ಅಧಿಕಾರ ಮತ್ತು ಜವಾಬ್ದಾರಿ. 1 ಅಧಿಕಾರ ಮತ್ತು ಜವಾಬ್ದಾರಿ. 2 ಅಧಿಕಾರ ಶ್ರೇಣಿ. ಪಾಯಿಂಟ್ಸನ್ನು ಹೇಳಬೇಕಾದ್ರೆ ನೀವು ಕೂಡ ಪಾಯಿಂಟ್ಸನ್ನು ರಿಪೀಟ್ ಮಾಡಿ ಸ್ನೇಹಿತರೆ. ಸಂಘಟನೆಯ ತತ್ವಗಳು: ಅಧಿಕಾರ ಮತ್ತು ಜವಾಬ್ದಾರಿ. 2 ಅಧಿಕಾರ ಶ್ರೇಣಿ. 3 ನಿಯಂತ್ರಣ ವ್ಯಾಪ್ತಿ. ಈ ಒಂದು ಚಿತ್ರವನ್ನು ಮಾಡಿದರೂ ಕೂಡ ತುಂಬಾ ಒಳ್ಳೆಯದು. ಕಾಲು ಪುಟದಷ್ಟು ಈ ಚಿತ್ರವನ್ನು ಮಾಡಿ ABCDEFG. ಇಲ್ಲಿ ಮೊದಲು ಅಧಿಕಾರ ಮತ್ತು ಜವಾಬ್ದಾರಿ, ನಂತರ ಅಧಿಕಾರ ಶ್ರೇಣಿ, ನಿಯಂತ್ರಣ ವ್ಯಾಪ್ತಿ, ಏಕ ಆದೇಶ ತತ್ವ, ಅಧಿಕಾರ ನಿಯೋಜನೆ, ಕೇಂದ್ರೀಕರಣ ವಿಕೇಂದ್ರೀಕರಣ, ಸಂಘಟನೆ ಮತ್ತು ವಿಘಟನೆ. ಇದೆಲ್ಲ ಸಂಯೋಜನೆ. ಅತಿ ಉನ್ನತ ಅಧಿಕಾರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಯಾವುದು ಅಂತ ನಂತರ ಕೊಟ್ಟಿದ್ದಾರೆ. ಪಾಯಿಂಟ್ಸನ್ನು ಹೇಳ್ತಾ ಹೋಗುವ. ಅಧಿಕಾರ ಮತ್ತು ಜವಾಬ್ದಾರಿ. ಸಂಘಟನೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ, ಅಧಿಕಾರ ಶ್ರೇಣಿ, ನಿಯಂತ್ರಣ ವ್ಯಾಪ್ತಿ. 4 ಏಕ ಆದೇಶ ತತ್ವ. 5 ಅಧಿಕಾರದ ನಿಯೋಜನೆ. 6 ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. 7 ಸಂಘಟನೆ ಮತ್ತು ವಿಘಟನೆ. 8 ಸಂಯೋಜನೆ. 8 ಸಂಯೋಜನೆಯಲ್ಲಿ ಬರುವಂಥದ್ದು. 8 ಸಂಯೋಜನೆ.
ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತಾನೆ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು, ಸ್ಕಿಪ್ ಮಾಡಬೇಡಿ. ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿ ಕಲಿಯಿರಿ. ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ, ನಿಮಗೆ ಏನೆಲ್ಲ ಯೋಚನೆಗೆ ಬರ್ತದೋ ಅದನ್ನೆಲ್ಲ ವಿವರಿಸ್ತಾ ಹೋಗಿ, ಅಷ್ಟೇ ಮಾಡಿ. ಸಂಘಟನೆಯ ತತ್ವಗಳು. ಸಂಘಟನೆಯ ತತ್ವಗಳ ಪಾಯಿಂಟ್ಸ್ಗಳು ಅಥವಾ ವ್ಯವಸ್ಥೆಯ ತತ್ವಗಳಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿ. ಅಧಿಕಾರ ಮತ್ತು ಜವಾಬ್ದಾರಿ. ಅಧಿಕಾರ ಶ್ರೇಣಿ. ಅಧಿಕಾರ ಶ್ರೇಣಿ. ನಿಯಂತ್ರಣ ವ್ಯಾಪ್ತಿ. ಮೂರನೇದು ನಿಯಂತ್ರಣ ವ್ಯಾಪ್ತಿ. 4 ಏಕ ಆದೇಶ ತತ್ವ. ಏಕ ಆದೇಶ ತತ್ವ. 5 ಅಧಿಕಾರ ನಿಯೋಜನೆ. ಅಧಿಕಾರ ನಿಯೋಜನೆ. 6 ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ. 7 ಸಂಘಟನೆ ಮತ್ತು ವಿಘಟನೆ. 7 ಸಂಘಟನೆ ಮತ್ತು ವಿಘಟನೆ. 8 ಸಂಯೋಜನೆ. 8 ಏನು ಬರ್ತದೆ ಹೇಳಿ? ಸಂಯೋಜನೆ. 8 ಸಂಯೋಜನೆ. ಈ ರೀತಿಯಾಗಿ ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ. ನಂತರ ಅದರೊಳಗೆ ಏನು ಬರ್ತದೆ ಅನ್ನುವಂಥದ್ದು ಸ್ವಲ್ಪ ಸ್ವಲ್ಪ ನೋಡಿಕೊಂಡ್ರೆ ಸಾಕು. ಇಲ್ಲಿ ಮತ್ತೊಂದು ಪ್ರಶ್ನೆ, ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳನ್ನು ತಿಳ್ಕೊಳ್ಳುವ. 5 ಅಂಕಕ್ಕೆ ಕೇಳಿದ್ದಾರೆ. ಪ್ರತ್ಯೇಕವಾಗಿ ಕೇಳಿದರೆ 5 ಅಂಕಕ್ಕೆ ಕೇಳ್ತಾರೆ. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ ಎರಡರ ಗುಣಗಳು ಅವಗುಣಗಳನ್ನು ಬರಿಬೇಕು ಅಂತ ಕೇಳಿದರೆ ಹೆಚ್ಚಾಗಿ ಅವರು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಇದನ್ನು ಓದ್ಕೊಳ್ಬೇಕು. ಮುಖ್ಯವಾಗಿರುವಂತಹ ಪ್ರಶ್ನೆ ಇದು. ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣವು ಆಡಳಿತ ವ್ಯವಸ್ಥೆಯ ಪ್ರಮುಖ ತತ್ವವಾಗಿದೆ. ಕೇಂದ್ರೀಕರಣ ಅಂದರೆ ಏನು? ಕೇಂದ್ರೀಕರಣ ಅಂದರೆ ನಿರ್ಣಯ ತೆಗೆದುಕೊಳ್ಳುವ ಅಧಿಕಾರವು ಉನ್ನತ ಹಂತದ ಮುಖ್ಯ ಕಾರ್ಯನಿರ್ವಾಹಕನಲ್ಲಿದ್ದು ಅಧೀನ ಅಧಿಕಾರಿಗಳು ಸಂಸ್ಥೆಯ ಮುಖ್ಯಸ್ಥನೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಿದ್ದರೆ ಅದನ್ನು ಕೇಂದ್ರೀಕರಣ ಅಂತ ಹೇಳುವಂಥದ್ದು. ಕೇಂದ್ರೀಕರಣದಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಅಧಿಕಾರಿ ಉನ್ನತ ಹಂತದ ಒಬ್ಬ ಕಾರ್ಯನಿರ್ವಾಹಕನಾಗಿರ್ತಾನೆ. ಅಧೀನ ಅಧಿಕಾರಿಗಳು ಸಂಸ್ಥೆಯ ಮುಖ್ಯಸ್ಥನೊಂದಿಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತಿದ್ದರೆ ಅದು ಕೇಂದ್ರೀಕರಣ. ವಿಕೇಂದ್ರೀಕರಣ ಅಂದರೆ ಅಧಿಕಾರ ಎಲ್ಲರ ಕೈಯಲ್ಲಿರುವಂಥದ್ದು. ಕೇಂದ್ರೀಕರಣದಲ್ಲಿ ಅಧಿಕಾರ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕನ ಕೈಯಲ್ಲಿರ್ತದೆ. ವಿಕೇಂದ್ರೀಕರಣದಲ್ಲಿ ಅಧಿಕಾರ ಎಲ್ಲರ ಕೈಯಲ್ಲಿರುವಂಥದ್ದು. ಎಲ್ಲರೂ ಕೂಡ ಸಮಸ್ಯೆಗೆ ಬಗೆಹರಿಸುವಂಥದ್ದು. ಎಲ್ಲರೂ ಅದನ್ನು ಎಲ್ಲ ಹಂತಗಳಲ್ಲಿ ಹಲವಾರು ಅಧಿಕಾರಗಳು ಹಲವಾರು ಹುದ್ದೆಗಳಲ್ಲಿರುವಂಥದ್ದು ವಿಕೇಂದ್ರೀಕರಣ ಆಗಿರ್ತದೆ. ಇನ್ನು ಕೇಂದ್ರೀಕರಣದ ಗುಣಗಳನ್ನು ನೋಡಿದರೆ, ಕೇಂದ್ರೀಕರಣವು ವೈಯಕ್ತಿಕ ನಾಯಕತ್ವದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಕೇಂದ್ರೀಕರಣವು ಏಕಾದೇಶ. ಇಲ್ಲಿ ನೀವು ಯೋಚನೆ ಮಾಡಿ, ಕೇಂದ್ರೀಕರಣದಲ್ಲಿ ಒಬ್ಬ ಅಧಿಕಾರಿ ಒಬ್ಬ ಸಮಸ್ಯೆಯನ್ನು ಬಗೆಹರಿಸ್ತಾನೆ. ಅವನು ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ. ನಾನೊಬ್ಬನೇ ಎಲ್ಲವನ್ನು ಸಮಸ್ಯೆಯನ್ನು ಬಗೆಹರಿಸ್ತಾ ಇದ್ದೇನಂತಾದರೆ ಅಲ್ಲಿ ಒಬ್ಬನೇ ಆದೇಶವನ್ನು ಕೊಡ್ತಾನೆ, ಒಬ್ಬನೇ ಅದನ್ನು ಸಹಕಾರಿಯಾಗಿರ್ತಾನೆ. ಏಕ ಆದೇಶ ಇರ್ತದೆ, ಏಕರೂಪದಲ್ಲಿರ್ತದೆ. ಯಾವುದೇ ರೀತಿಯ ಗಜಿಬಿಜಿ ಇಲ್ಲ, ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಅನೇಕ ಕಾರ್ಯಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಮಿತವಿತ ದಕ್ಷತೆಯನ್ನು ಸಾಧಿಸಬಹುದು. ಭಾವೈಕ್ಯತೆಯನ್ನು ಬೆಳೆಸಿ ಒಬ್ಬನೇ ಹೇಳಿ ಎಲ್ಲರದನ್ನು ಮಾಡಿಕೊಳ್ಳುವಂಥದ್ದು. ಇದು ಕೇಂದ್ರೀಕರಣದ ಗುಣಗಳಲ್ಲಿ ಬರ್ತದೆ. ಇನ್ನು ವಿಕೇಂದ್ರೀಕರಣದ ಗುಣಗಳು ಅವಗುಣಗಳನ್ನು 5 ಅಂಕಕ್ಕೆ ಕೇಳಿದ್ದಾರೆ. ವಿಕೇಂದ್ರೀಕರಣ ಅಂದರೆ ತುಂಬ ಅಧಿಕಾರಿಗಳು ಇರುವುದು. ಇದರಿಂದ ಏನಾಗ್ತದೆ ನೋಡಿ, ಗುಣಗಳು ಅಂತ ಹೇಳಿದರೆ ಬೇಗನೆ ಕೆಲಸ ಆಗ್ತದೆ, ಒತ್ತಡ ಇರುವುದಿಲ್ಲ. ಯಾವುದೇ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ತುಂಬ ಜನರು ಕೂತ್ಕೊಂಡು ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಬೇಗ ಸಮಸ್ಯೆಗೆ ಪರಿಹಾರ ಸಿಗ್ತದೆ, ಉತ್ತಮ ಅವಕಾಶಗಳು ಸಿಗ್ತದೆ, ತುಂಬ ಜನರಿಗೆ ಅಧಿಕಾರ ಸಿಗ್ತದೆ, ತುಂಬ ಜನರಿಗೆ ಉದ್ಯೋಗ ಸಿಗ್ತದೆ, ಜನತೆ ಆಸಕ್ತಿ ಹೆಚ್ಚಾಗ್ತದೆ, ಕಾರ್ಯದಲ್ಲಿ ಆಸಕ್ತಿ ಬರ್ತದೆ, ನಾಯಕತ್ವ ಗುಣ ಬರ್ತದೆ. ಅಧಿಕಾರ ಕೇಂದ್ರೀಕರಣ ಏನಾದರೂ ಒಂದು ತಪ್ಪಾಗಿದ್ದರೆ ಅದನ್ನು ಮತ್ತೊಬ್ಬ ಸರಿ ಮಾಡ್ತಾನೆ. ಆದರೆ ಅವಗುಣಗಳೇನಿದ್ರಲ್ಲಿ ಅಂತ ಹೇಳಿದರೆ, ತುಂಬ ಜನ ಅಧಿಕಾರಿಗಳಿರೋದ್ರಿಂದ ಸಮಸ್ಯೆ ಹೆಚ್ಚಾಗ್ಬೋದು, ಅಥವಾ ಒಬ್ಬನ ಉತ್ತರ ಇನ್ನೊಬ್ಬನಿಗೆ ಸರಿ ಅನ್ನಿಸದಿರ್ಬೋದು, ಜಗಳ ಉಂಟಾಗ್ಬೋದು, ತೊಂದರೆ ಉಂಟಾಗ್ಬೋದು, ಕಠಿಣ ಆಗ್ಬೋದು. ಯಾವುದೇ ಒಂದು ಸಮಸ್ಯೆ ಬಗೆಹರಿಸಲಿಕ್ಕೆ ಹೆಚ್ಚು ಸಮಯ ತೆಗೆದುಕೊಳ್ಬೋದು. ತುಂಬ ಜನ ಅಧಿಕಾರಿಗಳಿರೋದರಿಂದ ಅದು ವೆಚ್ಚದಾಯಕವಾಗಿರ್ತದೆ, ಹೆಚ್ಚು ಹಣ ಆಗ್ತದೆ, ಅಧಿಕಾರ ದುರುಪಯೋಗ ಆಗುವಂತಹ ಸಾಧ್ಯತೆ ಇದೆ. ಇದನ್ನು ನೀವು ಆಲೋಚನೆ ಮಾಡಿಕೊಂಡು ಬರೀರಿ. ತುಂಬಾ ಸುಲಭ ಇದೆ. ಅದರ ಅರ್ಥವನ್ನು ನೀವು ತಿಳ್ಕೊಂಡ್ರೆ ನಂತರ ಬರೀಲಿಕ್ಕೆ ಏನೂ ತೊಂದರೆ ಆಗೋದಿಲ್ಲ. ಇನ್ನು ಸಂಘಟನೆಯ ಸಿದ್ಧಾಂತಗಳೇನು? ಯಾಂತ್ರಿಕ ಸಿದ್ಧಾಂತ, ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ, ಮಾನವ ಸಂಬಂಧಗಳ ಸಿದ್ಧಾಂತ. ಸಂಘಟನೆಯ ಸಿದ್ಧಾಂತಗಳು: ಯಾಂತ್ರಿಕ ಸಿದ್ಧಾಂತ, ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ, ಮಾನವ ಸಂಬಂಧಗಳ ಸಿದ್ಧಾಂತ. ಒಂದು ಸಂಘಟನೆ ಅಂದರೆ ಒಂದು ವ್ಯವಸ್ಥೆ. ಸಂಘಟನೆ ಎನ್ನುವಂಥದ್ದು ಒಂದು ಸಾಮಾನ್ಯ ಉದ್ದೇಶ,
ಸಾಧನೆಗಾಗಿ ಇರುವಂತಹ ಪ್ರತಿಯೊಂದು ಮಾನವ ಸಂಘದ ಸ್ವರೂಪವೇ ವ್ಯವಸ್ಥೆ. ಸಂಘ ಅಂದರೆ ಒಂದು ಸಂಘಟನೆ, ಅಂದರೆ ಒಂದು ವ್ಯವಸ್ಥೆಯನ್ನೇ ಸಂಘಟನೆ ಅಂತ ಹೇಳುವಂಥದ್ದು. ಈ ಸಂಘಟನೆಯ ಸಿದ್ಧಾಂತಗಳೇನು ಅಂತ ಹೇಳಿದರೆ ಯಾಂತ್ರಿಕ ಅಥವಾ ಸಾಂಪ್ರದಾಯಿಕ ಸಿದ್ಧಾಂತ, ಮಾನವ ಸಂಬಂಧ ಸಿದ್ಧಾಂತ, ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ. ಯಾಂತ್ರಿಕ ಸಿದ್ಧಾಂತ, ಸಾಂಪ್ರದಾಯಿಕ ಸಿದ್ಧಾಂತ ಯಾಂತ್ರಿಕವಾಗಿ ಒಂದು ವ್ಯವಸ್ಥೆಯನ್ನು ಮಾಡುವಂಥದ್ದು. ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು 5 ಅಂಕಕ್ಕೆ ಕೇಳಿದ್ದಾರೆ. ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಅಂದರೆ ಏನು? FW ಟೇಲರ್ ಅವರ ಪ್ರಕಾರ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತದ ಪಿತಾಮಹ ಅವರು ಆಗಿದ್ದಾರೆ. FW ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತದ ಪಿತಾಮಹರು. ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಯಾವಾಗಲೂ ಕೆಲಸಗಾರರ ದಕ್ಷತೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಆಡಳಿತ ನಿರ್ವಹಣಾ ಸಿದ್ಧಾಂತ ಅಧಿಕಾರಿಗಳ ದಕ್ಷತೆಗೆ ಹೆಚ್ಚು ಗಮನವನ್ನು ಕೊಟ್ಟರೆ, ಆಡಳಿತ ನಿರ್ವಹಣಾ ಸಿದ್ಧಾಂತ ಅಧಿಕಾರಿಗಳ ದಕ್ಷತೆಗೆ ಗಮನವನ್ನು ಕೊಡ್ತದೆ. ಆದರೆ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಕೆಲಸಗಾರರ ದಕ್ಷತೆಗೆ ಹೆಚ್ಚು ಒತ್ತನ್ನು ನೀಡುತ್ತದೆ. ಕಾರ್ಖಾನೆಗಳಲ್ಲಿ ಸಾಮಾನ್ಯ ಕೆಲಸಗಾರನಾಗಿ ದುಡಿದು ಕೆಲಸಗಾರರ ಕಷ್ಟ, ಅವರ ನೋವು, ಅವರ ನಲಿವು ಅರ್ಥ ಮಾಡಿಕೊಂಡಿದ್ದ ಕಾರಣ ಯಾರು? FW ಟೇಲರ್ ಅವರು ಮೊದಲು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ಕೊಳ್ತಾ ಇದ್ರು. ಅವರು ಕೆಲಸ ಮಾಡಿ ಅವರಿಗೆ ಅನುಭವ ಆಗಿತ್ತು, ಅಲ್ಲಿ ಯಾವ ರೀತಿ ಕಷ್ಟ ಇದೆ, ಅಲ್ಲಿ ನೋವಿದೆ, ಕಷ್ಟ, ಕಠಿಣತೆ ಎಲ್ಲವನ್ನು ತಿಳ್ಕೊಂಡಂತಹ FW ಟೇಲರ್ ಅವರು ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ. ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತದ ಪ್ರತಿಪಾದಕರು ಅಥವಾ ಪಿತಾಮಹರು, ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತದ ಪಿತಾಮಹರು FW ಟೇಲರ್. FW ಟೇಲರ್ ಅಂತ ನೆನ್ಪಿಟ್ಕೊಳ್ಳಿ. ಇದು 5 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕೆಲಸಗಾರರ ದಕ್ಷತೆಗೆ ಹೆಚ್ಚಿನ ಒತ್ತನ್ನು ನೀಡುವಂಥದ್ದು ಇದು ಮುಖ್ಯ ಸಿದ್ಧಾಂತವಾಗಿರುವಂಥದ್ದು. ಇಲ್ಲಿ ಕೆಲಸಗಾರರಿಗೆ ಯಾವ ರೀತಿ ಕೆಲಸವನ್ನು ಕೊಡಬೇಕು, ಎಷ್ಟು ಸಮಯ ವಿಶ್ರಾಂತಿಯನ್ನು ಕೊಡಬೇಕು, ಅವರಿಗೆ ವೇತನ ಯಾವ ರೀತಿಯಲ್ಲಿ ಕೊಡಬೇಕು, ಅವರು ಯಾವ ರೀತಿಯ ನೋವುಗಳನ್ನು ಅನುಭವಿಸಿದ್ದಾರೆ, ಅವರ ಕಷ್ಟಗಳೇನು, ಎಲ್ಲವನ್ನು ಕೂಡ ತಿಳ್ಕೊಂಡು ಅವರಿಗೆ ಸಹಾಯವನ್ನು ಮಾಡುವಂಥದ್ದು. ವೈಜ್ಞಾನಿಕ ನಿರ್ವಹಣೆಯ ಮುಖ್ಯಾಂಶಗಳಲ್ಲಿ ಯಾವೆಲ್ಲ ವಿಚಾರಗಳಿದೆ ಅಂತ ಹೇಳಿದ್ರೆ, ವಿಜ್ಞಾನದ ಅಳವಡಿಕೆ ಇದೆ. ಅಲ್ಲಿ ಹೆಬ್ಬೆಟ್ಟು, ಮುದ್ರೆ ಒತ್ತುವ ಕಾಲ ಹೋಗಿ ಪ್ರತಿಯೊಬ್ಬ ಕೆಲಸಗಾರ ಕೂಡ ವಿದ್ಯೆ ಬಲ್ಲವನಾಗಿರಬೇಕು. ಈ ಒಂದು ದಿಸೆಯಲ್ಲಿ ಕೆಲಸಗಾರರನ್ನು ತರಬೇತಿ ನೀಡಬೇಕು. ಅವರಿಗೆ ತರಬೇತಿಯನ್ನು ಕೊಡುವಂಥದ್ದು, ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂಥದ್ದು, ಅವರಿಗೆ ನ್ಯಾಯ ಒದಗಿಸಿಕೊಡುವಂಥದ್ದು, ಅವರಿಗೆ ಶೋಷಣೆಯಿಂದ ಮುಕ್ತಗೊಳಿಸುವಂಥದ್ದು, ಅವರಿಗೆ ಅವರಲ್ಲಿರುವಂತಹ ಎಲ್ಲ ರೀತಿಯ ಅವರಿಗೆ ಅವಕಾಶಗಳು, ಅವಶ್ಯಕತೆಗಳನ್ನು ಒದಗಿಸಿಕೊಡುವಂಥದ್ದು, ಶಿಕ್ಷಣವನ್ನು ಒದಗಿಸಿಕೊಡುವಂಥದ್ದು, ಕೆಲಸಗಾರರಿಗೆ ಎಲ್ಲರಿಗೂ ಸಮಾನವಾಗಿ ಹಂಚಿಕೆಯಾಗುವ ರೀತಿಯಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಕೊಡುವಂಥದ್ದು, ಈ ಎಲ್ಲ ಕೆಲಸಗಳನ್ನು ಮಾಡುವಂಥದ್ದು ವೈಜ್ಞಾನಿಕ ನಿರ್ವಹಣೆಯ ಸಿದ್ಧಾಂತದಲ್ಲಿ. ಇನ್ನು ಮಾನವ ಸಂಬಂಧ ಸಿದ್ಧಾಂತ, 1 ಯಾಂತ್ರಿಕ ಅಥವಾ ಸಾಂಪ್ರದಾಯಿಕ ಸಿದ್ಧಾಂತ, 2 ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ, 3 ಮಾನವ ಸಂಬಂಧ ಸಿದ್ಧಾಂತ. ಮಾನವ ಸಂಬಂಧ ಸಿದ್ಧಾಂತದಲ್ಲಿ ಮಾನವೀಯ ಘನತೆ, ವ್ಯಕ್ತಿಗಳ ನಡುವಿನ ವ್ಯತ್ಯಾಸ, ಪರಸ್ಪರ ಆಸಕ್ತಿ, ಪ್ರೇರಣೆ ಇದೆಲ್ಲ ಕೂಡ ಅದರಲ್ಲಿ ಒಳಗೊಂಡಿರುವಂತಹ ವಿಚಾರ. ಇನ್ನು ಬರುವಂಥದ್ದು ಮುಖ್ಯ ಕಾರ್ಯನಿರ್ವಾಹಕನ ವಿಧಗಳು ಅಥವಾ ಪ್ರಕಾರಗಳು. ಮುಖ್ಯ ಕಾರ್ಯನಿರ್ವಾಹಕ ಅಂದರೆ ಯಾರು? ಮೊದಲಿಗೆ ನಾವು ಅರ್ಥವನ್ನು ತಿಳ್ಕೊಳ್ಬೇಕು, ನಂತರ ಅದರ ಪಾತ್ರ ಮತ್ತು ಕಾರ್ಯವನ್ನು ತಿಳ್ಕೊಳ್ಳುವ. ಮುಖ್ಯ ಕಾರ್ಯನಿರ್ವಾಹಕ ಅಂದರೆ ಯಾರು? ಈಗಾಗಲೇ ನಾವು ತಿಳಿದಿರುವಂತೆ ಮುಖ್ಯ ಕಾರ್ಯನಿರ್ವಾಹಕ ಸಾರ್ವಜನಿಕ ಆಡಳಿತದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿರುತ್ತಾನೆ. ಆಡಳಿತದ ಪ್ರಮುಖ ಅತ್ಯುನ್ನತ ಸ್ಥಾನದಲ್ಲಿರುವಂತಹ ವ್ಯಕ್ತಿಯನ್ನು ಮುಖ್ಯ ಕಾರ್ಯನಿರ್ವಾಹಕ ಅಂತ ಹೇಳುವಂಥದ್ದು. ಅಂದರೆ ಒಂದು ಆಡಳಿತವನ್ನು ಮಾಡ್ತಾ ಇದ್ದಾರೆ, ಆ ಆಡಳಿತದ ಮೇಲಧಿಕಾರಿ ಇದಾನಲ್ಲ, ಮುಖ್ಯ ಅಧಿಕಾರಿ ಇದಾನಲ್ಲ, ಅವನನ್ನೇ ನಾವೇನು ಹೇಳ್ತೇವೆ ಮುಖ್ಯ ಕಾರ್ಯನಿರ್ವಾಹಕರು ಅಂತ ಕರೆಯುವಂಥದ್ದು. ಈ ಮುಖ್ಯ ಕಾರ್ಯನಿರ್ವಾಹಕರ ಪಾತ್ರ ಏನು, ಅವರ ಕೆಲಸಗಳೇನು ಎನ್ನುವಂಥದ್ದು. ಯಾವ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾರೆ ಅವರು? ಒಂದು ರಾಜಕೀಯ ಕಾರ್ಯಗಳನ್ನು ಮಾಡ್ತಾರೆ, ಆಡಳಿತ ಕಾರ್ಯಗಳನ್ನು ಮಾಡ್ತಾರೆ, ಆಡಳಿತ ನೀತಿಗಳನ್ನು ನಿರ್ಧರಿಸುವಂತಹ ಕೆಲಸ, ಆದೇಶಗಳನ್ನು ಮತ್ತು ನಿರ್ದೇಶನಗಳನ್ನು ನೀಡುವಂಥದ್ದು, ಅದನ್ನೆಲ್ಲ ಅವರು ಕೆಲಸವನ್ನು ಮಾಡಬೇಕು. ಮೊದಲನೇದಾಗಿ ಕಾರ್ಯನಿರ್ವಾಹಕರ ಪಾತ್ರ ಮತ್ತು ಕಾರ್ಯಗಳು. ಮುಖ್ಯ ಕಾರ್ಯನಿರ್ವಾಹಕರ ಪಾತ್ರಗಳು ರಾಜಕೀಯ ಕಾರ್ಯಗಳು ಮತ್ತು ಆಡಳಿತ ಕಾರ್ಯಗಳು ಎಂದು 2 ರೀತಿಯ ವಿಂಗಡಣೆ ಮಾಡ್ತಾರೆ. ಯಾವುದನ್ನು? ಮುಖ್ಯ ಕಾರ್ಯನಿರ್ವಾಹಕರ ಪಾತ್ರ ಮತ್ತು ಕಾರ್ಯಗಳಲ್ಲಿ ಮುಖ್ಯವಾದಂಥ 2 ಕಾರ್ಯಗಳು ರಾಜಕೀಯ ಕಾರ್ಯಗಳು ಮತ್ತು ಆಡಳಿತ ಕಾರ್ಯಗಳು. ರಾಜಕೀಯ ಕಾರ್ಯಗಳು ರಾಜಕೀಯಕ್ಕೆ ಸಂಬಂಧಪಟ್ಟದ್ದು, ಆಡಳಿತ ಕಾರ್ಯಗಳು ಮತ್ತೆ ಒಂದು
8 ಪಾಯಿಂಟ್ಸ್ಗಳು ಮತ್ತೆ ಅದರಲ್ಲಿ ಇದೆ ನೋಡಿ. ಆಡಳಿತ ಕಾರ್ಯಗಳಲ್ಲಿ ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ಕಾರ್ಯಗಳಲ್ಲಿ ಮುಖ್ಯವಾಗಿ 2 ಕಾರ್ಯಗಳು, ರಾಜಕೀಯ ಕಾರ್ಯಗಳು ಮತ್ತು ಆಡಳಿತ ಕಾರ್ಯಗಳು. ರಾಜಕೀಯ ಕಾರ್ಯಗಳನ್ನು ಲೂಥರ್ ಗಲಿಕ್ ಅವರ ಪ್ರಕಾರ ಅವರು ಒಂದೊಂದು ಅಕ್ಷರವನ್ನು ಒಂದೊಂದು ಕಾರ್ಯವನ್ನು ಸೂಚಿಸುತ್ತದೆ. ಪಿ ಅಂದರೆ ಪ್ಲ್ಯಾನಿಂಗ್, ಯೋಜನೆ ಅಂತ ಬರುತ್ತದೆ. ಓ ಆರ್ಗನೈಸೇಷನ್, ಸಂಘಟನೆ. 3 ಸಿಬ್ಬಂದಿ ವರ್ಗ, ಸ್ಟಾಫಿಂಗ್. 4 ಡೈರೆಕ್ಟಿಂಗ್, ನಿರ್ದೇಶನ. 5 ಸಂಯೋಜನೆ, ಕೋಆರ್ಡಿನೇಟಿಂಗ್. 6 ವರದಿ ಸಲ್ಲಿಸುವುದು, ರಿಪೋರ್ಟಿಂಗ್. 7 ಅಯವ್ಯಯ, ಬಜೆಟಿಂಗ್ ಮಾಡುವಂಥದ್ದು, ಎಷ್ಟು ಬಜೆಟ್ ಬೇಕು ಎನ್ನುವಂಥದ್ದೆಲ್ಲ ಮಾಡುವಂಥದ್ದು. 1 ಯೋಜನೆ, 2 ಸಂಘಟನೆ, 3 ಸಿಬ್ಬಂದಿ ವರ್ಗ, 4 ನಿರ್ದೇಶನ, 5 ಸಂಯೋಜನೆ, 6 ವರದಿ ಸಲ್ಲಿಸುವುದು, 7 ಅಯವ್ಯಯ. ಆಡಳಿತ ನೀತಿಗಳನ್ನು ನಿರ್ಧರಿಸುವುದು. ಪ್ರೊಫೆಸರ್ LD ವೈಟ್ ಅವರ ಪ್ರಕಾರ ಕಾರ್ಯನಿರ್ವಾಹಕರ ಕಾರ್ಯಗಳನ್ನು ಅವರು ಈ ರೀತಿಯಾಗಿ ವಿವರಿಸಿದ್ದಾರೆ. ಇಲ್ಲಿ ಲೂಥರ್ ಗಲಿಕ್ ಅವರ ಪ್ರಕಾರ ಈ ರೀತಿಯಾಗಿ ಸಣ್ಣದಾದ ಪಾಯಿಂಟ್. ಇಲ್ಲಿ ಮತ್ತೆ 8 ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಆಡಳಿತ ನೀತಿಗಳನ್ನು ನಿರ್ಧರಿಸುವುದು, ಆಡಳಿತ ನೀತಿಗಳನ್ನು ನಿರ್ಧರಿಸುವುದು. ಆದೇಶಗಳನ್ನು ಮತ್ತು ನಿರ್ದೇಶನಗಳನ್ನು ನೀಡುವುದು. ಆಡಳಿತ ಸಂಘಟನೆಯನ್ನು ನಿರ್ಧರಿಸುವುದು. ಸಿಬ್ಬಂದಿ ವರ್ಗದವರ ನೇಮಕ ಹಾಗೂ ಅಧಿಕಾರದಿಂದ ತೆಗೆದುಹಾಕುವುದು. ಸಿಬ್ಬಂದಿ ವರ್ಗದ ನೇಮಕ ಮಾಡುವುದು ಮತ್ತು ಅಧಿಕಾರದಿಂದ ತೆಗೆದುಹಾಕುವುದು. ಸಮನ್ವಯವನ್ನು ಏರ್ಪಡಿಸುವುದು. ಸಾರ್ವಜನಿಕ ಹಣಕಾಸಿನ ನಿಯಂತ್ರಣವನ್ನು ಮಾಡುವಂಥದ್ದು. ತನಿಖೆ, ನಿಯಂತ್ರಣ ಮತ್ತು ವಿಚಾರಣೆ. 7 ಸಾರ್ವಜನಿಕ ಸಂಪರ್ಕ. ಇದು ಮುಖ್ಯ ಕಾರ್ಯನಿರ್ವಾಹಕನ ಪಾತ್ರ ಮತ್ತು ಕಾರ್ಯಗಳಲ್ಲಿ ಬರ್ತದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ 15 ಅಂಕದ ಪ್ರಶ್ನೆ, ಸ್ಕಿಪ್ ಮಾಡಬೇಡಿ. ಅದರಲ್ಲಿ ರಾಜಕೀಯ ಕಾರ್ಯಗಳು ಮತ್ತು ಆಡಳಿತ ಕಾರ್ಯಗಳು. ಲೂಥರ್ ಗಲಿಕ್ ಅವರ ಪ್ರಕಾರ ಆಡಳಿತ ಕಾರ್ಯಗಳು ಯೋಜನೆ, ಸಂಘಟನೆ, ಸಿಬ್ಬಂದಿ ವರ್ಗ, ನಿರ್ದೇಶನ, ಸಂಯೋಜನೆ, ವರದಿ ಸಲ್ಲಿಸುವುದು, ಅಯವ್ಯಯ. ಇನ್ನು ಪ್ರೊಫೆಸರ್ LD ವೈಟರವರ ಪ್ರಕಾರ ಕಾರ್ಯನಿರ್ವಾಹಕರ ಕಾರ್ಯಗಳು ಆಡಳಿತ ನೀತಿಗಳನ್ನು ನಿರ್ಧರಿಸುವುದು, ಆದೇಶಗಳನ್ನು ಮತ್ತು ನಿರ್ದೇಶನಗಳನ್ನು ನೀಡುವುದು, ಆಡಳಿತದ ಸಂಘಟನೆಯನ್ನು ನಿರ್ಧರಿಸುವುದು, ಸಿಬ್ಬಂದಿ ವರ್ಗದವರ ನೇಮಕ ಹಾಗೂ ಅಧಿಕಾರದಿಂದ ತೆಗೆದುಹಾಕುವುದು, ಸಮನ್ವಯವನ್ನೇರ್ಪಡಿಸುವುದು, ಸಾರ್ವಜನಿಕ ಹಣಕಾಸಿನ ನಿಯಂತ್ರಣ ಮಾಡುವಂಥದ್ದು, ತನಿಖೆ, ನಿಯಂತ್ರಣ ಮತ್ತು ವಿಚಾರಣೆ, ಸಾರ್ವಜನಿಕ ಸಂಪರ್ಕ. ಇನ್ನು ಬರುವಂತಹ ಬ್ಲಾಕ್ 2ರಲ್ಲಿ ಕಾರ್ಯನಿರ್ವಾಹಕ, ಸಲಹಾ ಸಹಾಯಕ ವರ್ಗಗಳು, ಇಲಾಖೆಗಳ ಒಂದು ಆಧಾರ ತತ್ವಗಳು, ಸಾರ್ವಜನಿಕ ನಿಯಮದ ಲಕ್ಷಣಗಳು, ನಾಗರಿಕ ಸೇವೆಯ ಲಕ್ಷಣಗಳು ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲ ಬ್ಲಾಕುಗಳಿಂದ ಮುಖ್ಯವಾದ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಮಗೆ ಕೊಡ್ತಾರೆ. ಆದ್ದರಿಂದ ಪ್ರತಿಯೊಂದು ಬ್ಲಾಕಿನಿಂದಲೂ ಕೂಡ ನೀವೇನು ಮಾಡಬೇಕು, ರಿಪೀಟ್ ಆಗಿರುವಂತಹ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಓದ್ಕೊಳ್ಬೇಕು ಸ್ನೇಹಿತರೆ. ಸಲಹಾ ವರ್ಗದ ಬಗ್ಗೆ ಬರೆಯಿರಿ. 15 ಅಂಕಕ್ಕೆ ಕೇಳಿರುವಂತಹ ಒಂದು ಪ್ರಶ್ನೆ, ಸಲಹಾ ವರ್ಗದ ಬಗ್ಗೆ ತಿಳಿಸಿ. ಕಾರ್ಯನಿರ್ವಾಹಕರ ಸಲಹಾ ವರ್ಗ ಆಡಳಿತ ವ್ಯವಸ್ಥೆಯಲ್ಲಿ ಕಾರ್ಯನಿರ್ವಾಹಕ ವರ್ಗವೆಂದರೆ ಒಂದು ಇಲಾಖೆ ಅಥವಾ ಸಂಸ್ಥೆ. ಕಾರ್ಯನಿರ್ವಾಹಕರಿಗೆ ಸಲಹೆಯನ್ನು ಕೊಡುವಂಥದ್ದು ಸಲಹಾ ವರ್ಗ ಆಗಿರುತ್ತದೆ. ಒಂದು ಸಂಘಟನೆಯ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವಂತಹ ಜವಾಬ್ದಾರಿಯನ್ನು ಹೊಂದಿರುವಂತಹ ಕಾರ್ಯನಿರ್ವಾಹಕ ವರ್ಗ ಮತ್ತೊಂದು ಯೋಜನೆಗಳನ್ನು ಸಿದ್ಧಗೊಳಿಸಿ ಅಗತ್ಯ ಸಲಹೆಗಳನ್ನು ನೀಡುವ ಸಲಹಾ ವರ್ಗವಾಗಿದೆ. ಇದರಲ್ಲಿ ಮುಖ್ಯವಾಗಿ ಶೋಧಕ ಮತ್ತು ಆಲಿಕೆ ಎನ್ನುವಂತಹ ಕೆಲಸವನ್ನು ಮಾಡ್ತದೆ. ಮುಖ್ಯವಾಗಿರುವಂತಹ 2 ಸಲಹಾ ವರ್ಗಗಳು, ಒಂದು ಶೋಧಕ ಮತ್ತೊಂದು ಆಲಿಕೆ. ಶೋಧಕ ಮತ್ತು ಆಲಿಕೆ ಶೋಧಕ ಫಿಲ್ಟರ್ ಮಾಡುವಂಥದ್ದು, ಮತ್ತೊಂದು ಆಲಿಕೆ ಫುನೆಲ್ ಎನ್ನುವಂಥದ್ದು. ಆಲಿಕೆ ಸಲಹಾ ವರ್ಗದ ಕೆಲಸ. ಅದು ಶೋಧಕನಂತೆ ಕೆಲಸವನ್ನು ಮಾಡ್ತದೆ, ಅದೇ ರೀತಿ ಆಲಿಕೆಯ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥದ್ದು.
ಸಲಹಾ ವರ್ಗದ ಕಾರ್ಯಗಳೇನು, ಸಲಹಾ ವರ್ಗ ಏನೆಲ್ಲ ಕಾರ್ಯಗಳನ್ನು ಮಾಡ್ತದೆ, ಮುಖ್ಯ ಕಾರ್ಯನಿರ್ವಾಹಕನಿಗೆ ಸರಿಯಾದ ಮಾಹಿತಿಯನ್ನು ಸಾಕಷ್ಟು ದೊರಕುವಂತೆ ಮಾಡ್ತದೆ. ಮುಖ್ಯ ಕಾರ್ಯನಿರ್ವಾಹಕನಿಗೆ ಸರಿಯಾದ ಮಾಹಿತಿಯನ್ನು ಸಾಕಷ್ಟು ದೊರಕುವಂತೆ ಮಾಡುತ್ತದೆ. ಆಡಳಿತ ಸಮಸ್ಯೆಗಳನ್ನು ಪರಿಶೀಲಿಸಿ ಭವಿಷ್ಯದ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಸಲಹೆಯನ್ನು ಕೊಡ್ತದೆ. ಮುಖ್ಯ ಕಾರ್ಯನಿರ್ವಾಹಕನು ತ್ವರಿತ ಹಾಗೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ನೋಡಿಕೊಳ್ಳುತ್ತದೆ. ಏನು ಮಾಡ್ತದೆ ಇದು? ಸಲಹಾ ವರ್ಗದ ಕಾರ್ಯಗಳೇನು? ಮುಖ್ಯ ಕಾರ್ಯನಿರ್ವಾಹಕರಿಗೆ ಏನು ಮಾಡ್ತದೆ? ಸರಿಯಾದ ಮಾಹಿತಿಯನ್ನು ಸಾಕಷ್ಟು ದೊರಕುವಂತೆ ಮಾಡ್ತದೆ. ಆಡಳಿತ ಸಮಸ್ಯೆಗಳನ್ನು ಪರಿಶೀಲನೆ ಮಾಡಿ ಭವಿಷ್ಯದ ಕಾರ್ಯಕ್ರಮಗಳನ್ನು ರೂಪಿಸುವಂತೆ ಸಲಹೆಯನ್ನು ನೀಡುತ್ತದೆ. ಮುಖ್ಯ ಕಾರ್ಯನಿರ್ವಾಹಕನು ತ್ವರಿತ ಮತ್ತು ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳದಂತೆ ನೋಡಿಕೊಳ್ಳುತ್ತದೆ. ಅವರಿಗೆ ಅವಶ್ಯಕವಾದ ಜವಾಬ್ದಾರಿಯನ್ನು ಅವರು ಅನಾವಶ್ಯಕ ಜವಾಬ್ದಾರಿಯನ್ನು ವಹಿಸದಂತೆ ನೋಡಿಕೊಳ್ತದೆ. ಅನಾವಶ್ಯಕ ಜವಾಬ್ದಾರಿ ಏನಾದರೂ ಬಂದರೆ ಅದನ್ನು ವಹಿಸದಂತೆ ನೋಡಿಕೊಳ್ತದೆ. ಅವರು ಕಾಲವನ್ನು ವಿಳಂಬ ಮಾಡದಂತೆ ರಕ್ಷಿಸ್ತದೆ. ಸಮಯ ಹಾಳಾಗದಂತೆ ಅವರು ನೋಡಿಕೊಳ್ಳುವಂಥದ್ದು. ಕಾಲ ವಿಳಂಬ ಮಾಡದಂತೆ ಅವರು ರಕ್ಷಿಸ್ತಾರೆ. ಮುಖ್ಯ ಕಾರ್ಯನಿರ್ವಾಹಕರು ನಿರ್ಧರಿಸಿದ ನೀತಿ ಆದೇಶಗಳನ್ನು ಆತನ ಕೈ ಕೆಳಗಿನ ಅಧಿಕಾರ ವರ್ಗದವರು ಕಾರ್ಯಗತಗೊಳಿಸದಿದ್ದರೆ ಇಬ್ಬರಲ್ಲೂ ಸಮನ್ವಯ ಅಥವಾ ಹೊಂದಾಣಿಕೆಯನ್ನು ಮಾಡಿಕೊಡ್ತದೆ. ಸಲಹಾ ವರ್ಗ ಏನು ಮಾಡ್ತದೆ? ಇಬ್ಬರಲ್ಲಿ ಕೆಳಗಿನ ಅಧಿಕಾರಿಗಳು ಸರಿಯಾಗಿ ಕಾರ್ಯ ಮಾಡದಿದ್ದರೆ ಇಬ್ಬರಲ್ಲಿಯೂ ಕೂಡ ಸಮನ್ವಯ ಬರುವಂತೆ, ಹೊಂದಾಣಿಕೆ ಬರುವಂತೆ ನೋಡಿಕೊಳ್ಳುವಂಥದ್ದು. ಸಲಹಾ ವರ್ಗದಲ್ಲಿ ಶೋಧಕ ಮತ್ತು ಆಲಿಕೆ ಎನ್ನುವಂಥ ಎರಡು ಕೆಲಸಗಳನ್ನು ಮಾಡ್ತದೆ. ಇದು ಮುಖ್ಯ ನಿರ್ವಾಹಕರಿಗೆ ಸಹಾಯವನ್ನು ಮಾಡುವಂಥದ್ದು, ಮಾಹಿತಿ ಕೊಡುವಂಥದ್ದು, ಸಾಕಷ್ಟು ದೊರಕುವಂತೆ ಮಾಡುವಂಥದ್ದು, ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು, ಭವಿಷ್ಯದ ಕಾರ್ಯ ರೂಪಿಸುವಂತೆ ಮಾಡುವಂಥದ್ದು. ಈ ಮುಖ್ಯ ಕಾರ್ಯನಿರ್ವಾಹಕ ತ್ವರಿತ ಹಾಗೂ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳದಂತೆ ನೋಡಿಕೊಳ್ಳುವಂಥದ್ದು, ಅನಾವಶ್ಯಕ ಜವಾಬ್ದಾರಿಯನ್ನು ವಹಿಸದಂತೆ ನೋಡಿಕೊಳ್ಳುವಂಥದ್ದು, ಕಾಲ ವಿಳಂಬ ಆಗದಂತೆ ರಕ್ಷಿಸುವಂಥದ್ದು. ಇನ್ನು ಕೆಳ ಅಧಿಕಾರಿಗಳಿಗೆ ಕೊಟ್ಟಂತಹ ಕೆಲಸಗಳನ್ನು ಕಾರ್ಯಗತಗೊಳಿಸದಿದ್ದರೆ ಇಬ್ಬರಲ್ಲಿ ಸಮನ್ವಯ, ಹೊಂದಾಣಿಕೆಯನ್ನು ಏರ್ಪಡಿಸುವಂಥದ್ದು ಮಾಡ್ತದೆ. ಅಷ್ಟೇ ಅಲ್ಲದೆ ಫಿಶರ್ನವರು ಹೇಳುವ ಪ್ರಕಾರ ಸಲಹೆ ಕೊಡುವುದು, ಕಲಿಸುವುದು, ಸಮಾಲೋಚನೆ ನಡೆಸುವುದು, ಸಮನ್ವಯವನ್ನು ಏರ್ಪಡಿಸುವುದು, ವಿಷಯ ಸಂಗ್ರಹಿಸುವುದು, ಸಂಶೋಧನೆ ನಡೆಸುವುದು, ಯೋಜನೆ ತಯಾರಿಸುವುದು, ಬೇರೆ ಸಂಘಟನೆಗಳೊಡನೆ ಸಂಪರ್ಕವಿಟ್ಟು ಅಲ್ಲಿಗೆ ಹೇಗೆ ಕರೆ ನಡೆಯುತ್ತಿದೆ ಎನ್ನುವುದು ತಿಳಿಯುವುದು, ನಿರ್ವಾಹಕರ ವರ್ಗಕ್ಕೆ ತೊಂದರೆ ಕೊಡದಂತೆ ಸಹಾಯ ಒದಗಿಸುವಂಥದ್ದು, ಹೆಚ್ಚು ದಕ್ಷತೆ, ಜ್ಞಾನ, ಸಾಮರ್ಥ್ಯವನ್ನು ಹೊಂದಿರಬೇಕು. ಇನ್ನು ಸಲಹಾ ವರ್ಗದ ವಿಧಗಳು. ಸಲಹಾ ವರ್ಗದಲ್ಲಿ ಬೇರೆ ಬೇರೆ ವಿಧಗಳಿದೆ. ಸಾಮಾನ್ಯ ಸಲಹಾ ವರ್ಗ, ತಾಂತ್ರಿಕ ಸಲಹಾ ವರ್ಗ, ಸಹಾಯಕ ಸಲಹಾ ವರ್ಗ. ಸಲಹಾ ವರ್ಗದ ವಿಧಗಳು: ಸಾಮಾನ್ಯ ಸಲಹಾ ವರ್ಗ, ತಾಂತ್ರಿಕ ಸಲಹಾ ವರ್ಗ, ಸಹಾಯಕ ಸಲಹಾ ವರ್ಗ ಎನ್ನುವಂಥದ್ದು. ಸಹಾಯಕ ವರ್ಗದಲ್ಲಿ ಸಾಮಗ್ರಿ, ಸಲಕರಣೆ, ಸಿಬ್ಬಂದಿಗಳನ್ನು ಕೊಡುವಂಥದ್ದು. ಈ ರೀತಿಯಾಗಿ ಪಾಯಿಂಟ್ಸ್ಗಳನ್ನಷ್ಟು ನೋಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರುವ ಮತ್ತೊಂದು ಪ್ರಶ್ನೆ: ಇಲಾಖಾ ಸಂಘಟನೆಯ ಆಧಾರ ತತ್ವಗಳೇನು? ಇಲಾಖಾ ಸಂಘಟನೆಯ ಆಧಾರ ತತ್ವಗಳು. ಇಲ್ಲೇ ಇರುವಂಥ ಪಾಯಿಂಟ್ಸನ್ನು ಮೊದಲಿಗೆ ಕಲಿತುಕೊಳ್ಳಿ. ಕಾರ್ಯ ಅಥವಾ ಉದ್ದೇಶ, ಕಾರ್ಯವಿಧಾನ, ಕಕ್ಷಿದಾರ ತತ್ವ, ಭೌಗೋಳಿಕ ತತ್ವ. ಕಾರ್ಯ ಅಥವಾ ಉದ್ದೇಶ, ಕಾರ್ಯವಿಧಾನ, ಕಕ್ಷಿದಾರರ ತತ್ವ, ಭೌಗೋಳಿಕ ತತ್ವ ಇಲಾಖಾ ಸಂಘಟನೆಯ ಕಾರ್ಯಗಳು. ಇಲಾಖಾ ಸಂಘಟನೆಯ ತತ್ವಗಳು. ಇಲಾಖಾ ಸಂಘಟನೆಯ ತತ್ವಗಳು ಯಾವುದೆಂದರೆ ಕಾರ್ಯ, ಕೌಶಲ, ಕಕ್ಷಿಗಾರ, ಭೌಗೋಳಿಕ ತತ್ವ. ಇಲಾಖಾ ಆಂತರಿಕ ಸಂಘಟನೆ: ಉನ್ನತ ಕಾರ್ಯನಿರ್ವಾಹಕ, ಮಧ್ಯಮ ಕಾರ್ಯನಿರ್ವಾಹಕ, ಆಮೇಲೆ ಕೆಳದರ್ಜೆಯ ಸಿಬ್ಬಂದಿ. ಒಟ್ಟು ಇಲಾಖೆಯಲ್ಲಿ ಇಷ್ಟು ಜನ ಕೆಲಸಗಾರರು ಇರ್ತಾರೆ. ಅಂದರೆ ಅವರು ಮುಖ್ಯ ಕಾರ್ಯನಿರ್ವಾಹಕರ ಇದರಲ್ಲಿ. ಇಲಾಖಾ ಆಂತರಿಕ ಸಂಘಟನೆಯಲ್ಲಿ ಉನ್ನತ ಕಾರ್ಯನಿರ್ವಾಹಕರೊಬ್ಬರು, ಮಧ್ಯಮ ನಿರ್ವಾಹಕರೊಬ್ಬರು, ಆಮೇಲೆ ಕೆಳದರ್ಜೆಯ ಸಿಬ್ಬಂದಿಗಳು. ಇಲಾಖಾ ಸಂಘಟನೆಯ ಆಧಾರ ತತ್ವಗಳಲ್ಲಿ ಮುಖ್ಯವಾಗಿ ಒಂದು ಕಾರ್ಯ ಅಥವಾ ಉದ್ದೇಶ, ಕಾರ್ಯದ ವಿಧಾನ, ಕಾರ್ಯವಿಧಾನ, ಕಕ್ಷಿದಾರರ ತತ್ವ. ಕಕ್ಷಿದಾರರ ತತ್ವದಲ್ಲಿ ಏನು ಮಾಡ್ತಾರೆ? ಇಂತಹ ಸೇವೆಯನ್ನು ಪಡೆಯುವ ವರ್ಗವೇ ಕಕ್ಷಿದಾರರು. ಒಂದು ವರ್ಗದ
ವ್ಯಕ್ತಿಗಳ ಸೇವೆಗಾಗಿ ಇಲಾಖೆ ರಚಿಸಲಾಗುವಂಥದ್ದು. ಯುವಜನ ಕಲ್ಯಾಣ ಇಲಾಖೆ, ನಿರಾಶ್ರಿತರ ಪುನರ್ವಸತಿ ಕೇಂದ್ರ, ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿ ಇವರಿಗೆಲ್ಲ ಸಹಾಯವನ್ನು ಮಾಡುವಂಥದ್ದು ಕಕ್ಷಿದಾರರ ತತ್ವ. ಭೌಗೋಳಿಕ ತತ್ವದಲ್ಲಿ ಏನೆಲ್ಲ ಬರ್ತದೆ? ರೈಲ್ವೆ ಆಡಳಿತವನ್ನು ಈಶಾನ್ಯ, ಆಗ್ನೇಯ, ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ವಲಯ ಕೇಂದ್ರಗಳಾಗಿ ವರ್ಗೀಕರಿಸಿ ಇಡೀ ರೈಲ್ವೆ ಆಡಳಿತವನ್ನು ವಿಭಾಗಗಳಾಗಿ ವಿಂಗಡಿಸಿ ನಿರ್ವಹಣಾ ಜವಾಬ್ದಾರಿಯನ್ನು ಒಂದೊಂದು ವಲಯಕ್ಕೆ ವಹಿಸಿಕೊಡುವಂಥದ್ದು. ಇಲಾಖಾ ಸಂಘಟನೆಯ ತತ್ವದಲ್ಲಿ ಕಾರ್ಯ ಅಥವಾ ಉದ್ದೇಶ, ಕಾರ್ಯದ ವಿಧಾನ, ಕಕ್ಷಿದಾರರ ತತ್ವ, ಭೌಗೋಳಿಕ ತತ್ವವನ್ನು ಒಳಗೊಂಡಿರುವಂಥದ್ದು. ಇನ್ನು ಬರುವಂತಹ 10 ಅಂಕದ ಪ್ರಶ್ನೆ, ಸಾರ್ವಜನಿಕ ನಿಗಮಗಳ ಲಕ್ಷಣಗಳೇನು? ಸಾರ್ವಜನಿಕ ನಿಗಮದ ಅರ್ಥ, ಅದಾದ ನಂತರ ಸಾರ್ವಜನಿಕ ನಿಗಮದ ಲಕ್ಷಣಗಳಿದೆ. ಅವರು ಪಾಯಿಂಟ್ಸ್ ರೀತಿಯಲ್ಲಿ ಕೊಟ್ಟಿದ್ರು, ಅದನ್ನು ನಾವು ಸಣ್ಣದಾದ ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಳುವ. ಸಾರ್ವಜನಿಕ ನಿಗಮದ ಲಕ್ಷಣಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು 10 ಅಂಕಕ್ಕೆ ಕೇಳಿದ್ದಾರೆ. ಸಾರ್ವಜನಿಕ ನಿಗಮಗಳ ಲಕ್ಷಣಗಳು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಸಾರ್ವಜನಿಕ ನಿಗಮಗಳ ಲಕ್ಷಣಗಳು. ಸಾರ್ವಜನಿಕ ನಿಗಮ ಅಂದರೆ ಅರ್ಥ ಏನು? ಮೊದಲಿಗೆ ಅರ್ಥವನ್ನು ತಿಳ್ಕೊಳ್ಬೇಕು. ಸರಕಾರಿ ನಿಗಮಗಳನ್ನೇ ಸಾರ್ವಜನಿಕ ನಿಗಮ ಅಂತ ಕರೆಯುವಂಥದ್ದು. ಇಲಾಖೆ, ಸ್ವತಂತ್ರ ನಿಯಂತ್ರಣಗಳ ಸಂಸ್ಥೆಗಳು, ಸರಕಾರಿ ನಿಯಮಗಳು. ಸರಕಾರಿ ನಿಗಮಗಳನ್ನೇನು ಹೇಳ್ತೇವೆ? ಸಾರ್ವಜನಿಕ ನಿಗಮಗಳು ಅಂತ ಕರೆಯುವಂಥದ್ದು. ರೈತರಿಗೆ ಅಥವಾ ಕೈಗಾರಿಕಾ ಉದ್ಯಮಗಳಿಗೆ ಸಾಲ ಕೊಡುವ ದೃಷ್ಟಿಯಿಂದಲೂ ಸರಕಾರವು ನಿಗಮವೊಂದನ್ನು ಸ್ಥಾಪಿಸಬಹುದು. ಇಲ್ಲಿ ಸರಕಾರ ಎಂಬ ಪದ ಕೇಂದ್ರ ಸರಕಾರ, ರಾಜ್ಯ ಸರಕಾರ, ಹಾಗೆಯೇ ಸ್ಥಳೀಯ ಸರಕಾರ. ಇದನ್ನೇ ಸಾರ್ವಜನಿಕ ನಿಗಮ ಅಂತ ಹೇಳುವಂಥದ್ದು. ಸರಕಾರಿ ನಿಗಮ ಒಂದು ಸರಕಾರಿ ಒಂದು ಸಂಸ್ಥೆಯನ್ನೇ ಸಾರ್ವಜನಿಕ ನಿಗಮ ಅಂತ ಹೇಳುವಂಥದ್ದು. ಸಾರ್ವಜನಿಕ ನಿಗಮದ ಲಕ್ಷಣಗಳನ್ನು ಹೇಳ್ತಾ ಹೋಗ್ತಾನೆ. ಅವರು ಸ್ವಲ್ಪ ದೊಡ್ಡ ಉತ್ತರವನ್ನು ಕೊಟ್ಟಿದ್ದಾರೆ, ನಾವು ಸ್ವಲ್ಪ ಸಣ್ಣದಾಗಿ ಸಣ್ಣ ಉತ್ತರಗಳನ್ನು ತಗೊಳ್ಳುವ. ಕಾನೂನಿನ ದೃಷ್ಟಿಯಲ್ಲಿ ಒಂದು ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. ಕಾನೂನಿನ ದೃಷ್ಟಿಯಲ್ಲಿ ಒಂದು ವ್ಯಕ್ತಿ ಎಂದು ಪರಿಗಣಿಸಲಾಗಿರುತ್ತದೆ. ನಿಗಮವೊಂದನ್ನು ರಚಿಸಬೇಕಾದರೆ ಕಾನೂನು ಮಾಡಿ ರಚಿಸಬೇಕಾಗುತ್ತದೆ. ಸಾರ್ವಜನಿಕ ನಿಗಮಗಳ ಲಕ್ಷಣಗಳಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಒಂದು ವ್ಯಕ್ತಿ ಎಂದು ಪರಿಗಣಿಸಲಾಗುತ್ತದೆ. 2, ನಿಗಮವೊಂದನ್ನು ರಚಿಸಬೇಕಾದರೆ ಕಾನೂನು ಮಾಡಿ ರಚಿಸಬೇಕು. 3, ವ್ಯಾಪಾರ ಮಾಡುವ ಏಕೈಕ ಉದ್ದೇಶದಿಂದ ನಿಗಮವನ್ನು ಸ್ಥಾಪಿಸಿದಾಗಿಯೂ ಕೂಡ ಉದ್ದೇಶವು ಜನಗಳ ಸೇವೆಯನ್ನು ಮಾಡುವಂಥದ್ದು. 3ನೇದೇನು? ವ್ಯಾಪಾರ ಮಾಡುವ ಉದ್ದೇಶದಿಂದ ನಿಗಮವನ್ನು ಸ್ಥಾಪಿಸಿರುವಂಥದ್ದು. ಇದರ ಮುಖ್ಯ ಉದ್ದೇಶ ಜನಗಳ ಸೇವೆಯನ್ನು ಮಾಡುವಂಥದ್ದು. 4, ಸರಕಾರಿ ನೌಕರರುಗಳು ಎಂದು ಪರಿಗಣಿಸಲಾಗುವುದಿಲ್ಲ. ಅಂದರೆ ಈ ಸಾರ್ವಜನಿಕ ನಿಗಮದಲ್ಲಿ ಇರುವಂತಹ ನೌಕರರನ್ನು ಸರಕಾರಿ ನೌಕರರು ಎಂದು ಪರಿಗಣಿಸಲಾಗುವುದಿಲ್ಲ. ಉದಾಹರಣೆಗೆ ಇಂಡಿಯನ್ ಏರ್ಲೈನ್ಸ್ ನಿಗಮದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಎಂತಹ ಉನ್ನತ ಉದ್ಯೋಗಿಯಾಗಲಿ ಅದು ಸರಕಾರದ ನೌಕರರ ಎನ್ನಿಸಿಕೊಳ್ಳಲಾರರು. 5ನೇ ಪಾಯಿಂಟ್, ಯಾವ ಉದ್ದೇಶಕ್ಕೋಸ್ಕರ ಸ್ಥಾಪಿಸಲಾಗಿರುತ್ತದೆಯೋ ಅದೇ ಉದ್ದೇಶವನ್ನು ನಿಗಮ ನಿರ್ವಹಿಸಬೇಕು. ಉದಾಹರಣೆಗೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ಬಸ್ಗಳನ್ನು ಓಡಿಸಿ ಜನಸೇವೆ ಮಾಡುವ ಉದ್ದೇಶದಿಂದ ಬಸ್ಸುಗಳನ್ನು ಪಡೆದುಕೊಂಡಿದ್ದರೆ ಅದನ್ನು ಆ ಒಂದು ವ್ಯಾಪಾರವೇ ಮಾಡಬೇಕೇ ಹೊರತು ಬೇರೆ ವ್ಯಾಪಾರವನ್ನು ಮಾಡತಕ್ಕದ್ದಲ್ಲ. ಶಾಸನಕ್ಕೆ ತಿದ್ದುಪಡಿಯನ್ನು ಒಂದು ವೇಳೆ ಬದಲಾವಣೆ ಮಾಡಬೇಕು ಅಂತಾದರೆ ಶಾಸನಕ್ಕೆ ತಿದ್ದುಪಡಿಯನ್ನು ತರಬೇಕಾಗುತ್ತದೆ. 6ನೇ ಪಾಯಿಂಟ್, ನಿಗಮವು ಶಾಸಕಾಂಗದ ಹತೋಟಿಯಿಂದ ಬಹುಮಟ್ಟಿಗೆ ಸ್ವಾಯತ್ತತೆಯನ್ನು ಪಡೆಯುತ್ತದೆ. ನಿಗಮವು ಶಾಸಕಾಂಗದ ಹತೋಟಿಯಿಂದ ಬಹುಮಟ್ಟಿಗೆ ಸ್ವಾಯತ್ತತೆಯನ್ನು ಪಡೆದಿರುತ್ತದೆ, ತನ್ನದೇ ಆದ ಸ್ವಾತಂತ್ರ್ಯವನ್ನು ಪಡೆದಿದೆ. 7ನೇ ಪಾಯಿಂಟ್, ಕಾರ್ಯಾಂಗದ ಹತೋಟಿಯಿಂದಲೂ ಸಾಕಷ್ಟು ಸ್ವಾತಂತ್ರ್ಯ ಅಥವಾ ಸ್ವಾಯತ್ತತೆಯನ್ನು ಪಡೆದಿರುತ್ತದೆ. ಕಾರ್ಯಾಂಗದ ಹತೋಟಿಯಿಂದಲೂ ಕೂಡ ಸಾಕಷ್ಟು ಸ್ವಾತಂತ್ರ್ಯ ಮತ್ತು ಸ್ವಾಯತ್ತತೆಯನ್ನು ಪಡೆದಿರುತ್ತದೆ. ಒಟ್ಟು 7 ಪಾಯಿಂಟ್ ಸಾರ್ವಜನಿಕ ನಿಗಮದ ಲಕ್ಷಣಗಳಲ್ಲಿ ಬರುವಂಥದ್ದು. ಇನ್ನು ಮುಂದಿನ ಮುಖ್ಯವಾದ ಪ್ರಶ್ನೆ ಯಾವುದು ಅಂತ ನೋಡುವ. ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳ ಉತ್ತರವನ್ನಷ್ಟೇ ಕಲಿತರೆ ಸಾಕು. ಸಮಯ ಇದ್ದರೆ ಬೇರೆಯನ್ನು ಕೂಡ ನೋಡಿಕೊಳ್ಳಿ. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನಷ್ಟು ನೋಡಿಕೊಂಡ್ರೆ ಅದನ್ನೇ ರಿಪೀಟ್ ಆಗಿ ಕೊಡ್ತಾರೆ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳು. ನಾಗರಿಕ ಸೇವಾ ವರ್ಗದ ಲಕ್ಷಣಗಳೇನು?
ಅಂತ ಕೇಳಿರುವಂಥದ್ದು. ನಾಗರಿಕರ ಸೇವೆ ಎನ್ನುವಂಥ ಅರ್ಥವೇನು? ನಾಗರಿಕರ ಸೇವೆ ಅಂದರೆ ಸಾರ್ವಜನಿಕ ಸೇವೆ. ಸಾರ್ವಜನಿಕ ನಿಗಮ ಅಂದರೆ ಅದು ಸರಕಾರಿ ನಿಗಮ, ಅದೆಲ್ಲ ಒಂದೇ ರೀತಿ ನೋಡಿ. ಆಡಳಿತ ಸೇವೆ, ನಾಗರಿಕರ ಆಡಳಿತ ಸೇವೆ ಎನ್ನುವಂಥ ಸಾರ್ವಜನಿಕ ಸೇವೆಯೇ. ನಾಗರಿಕ ಸೇವಾ ವರ್ಗ ಅಂತ ಕರೆಯುವಂಥದ್ದು. ನಾಗರಿಕ ಸೇವಾ ವರ್ಗದ ಲಕ್ಷಣಗಳು: ವೃತ್ತಿನಿರತ ವರ್ಗ, ವೃತ್ತಿನಿರತ ವರ್ಗ, ವೃತ್ತಿನಿರತ ವರ್ಗ, ಕ್ರಮಬದ್ಧ ಶ್ರೇಣಿ ಪದ್ಧತಿ, ಕ್ರಮಬದ್ಧವಾದ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯತೆ, ರಾಜಕೀಯ ತಾಟಸ್ಥ್ಯತೆ, ಅನಾಯಕತ್ವ ಅಂದರೆ ಅನಾಮಧೇಯತ್ವ, ಅನಾಯಕತ್ವ ಅಥವಾ ಅನಾಮಧೇಯತ್ವ, ನಿಷ್ಪಕ್ಷಪಾತತೆ ಅಂದರೆ ಪಕ್ಷಪಾತ ಮಾಡುವುದಿಲ್ಲ. ಇಲ್ಲಿ ನಾಗರಿಕತೆ ಸೇವೆಯಲ್ಲಿ ಎಲ್ಲರಿಗೂ ಸಮಾನವಾಗಿ ಸೇವೆಯನ್ನು ಕೊಡ್ತದೆ, ನಿಷ್ಪಕ್ಷಪಾತವಾಗಿ ಇರ್ತದೆ. ಕಾನೂನಿನ ಆಧಾರ ಬೇಕು, ಸೇವಾ ಮನೋಭಾವ, ಕಾನೂನಿನ ಆಧಾರ ಬೇಕು, ಸೇವಾ ಮನೋಭಾವ ಬೇಕು. ಸಾರ್ವಜನಿಕ ಹೊಣೆಗಾರಿಕೆ ಕೂಡ ಇದೆ, ಹೆಚ್ಚುತ್ತಿರುವ ಅಧಿಕಾರ, ಸಾರ್ವಜನಿಕ ಹೊಣೆಗಾರಿಕೆ, ಹೆಚ್ಚುತ್ತಿರುವ ಅಧಿಕಾರ. ಮತ್ತೊಮ್ಮೆ ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತೇನೆ. 5 ಅಂಕಕ್ಕೂ ಕೂಡ ಕೇಳಿದ್ದಾರೆ, 10 ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ. ನಾಗರಿಕ ಸೇವಾ ವರ್ಗದ ಲಕ್ಷಣಗಳು: ವೃತ್ತಿನಿರತ ವರ್ಗ, ವೃತ್ತಿನಿರತ ವರ್ಗ, ಕ್ರಮಬದ್ಧ ಶ್ರೇಣಿ ಪದ್ಧತಿ, ಕ್ರಮಬದ್ಧವಾದ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯತೆ, ರಾಜಕೀಯ ತಾಟಸ್ಥ್ಯತೆ, ಅನಾಯಕತ್ವ ಅಥವಾ ಅನಾಮಧೇಯತ್ವ, ನಿಷ್ಪಕ್ಷಪಾತತೆ, ನಿಷ್ಪಕ್ಷಪಾತತೆ, ಕಾನೂನಿನ ಆಧಾರ ಏನು? ಕಾನೂನಿನ ಆಧಾರ, ಸೇವಾ ಮನೋಭಾವ, ಸೇವಾ ಮನೋಭಾವ, ಸಾರ್ವಜನಿಕ ಹೊಣೆಗಾರಿಕೆ, ಸಾರ್ವಜನಿಕ ಹೊಣೆಗಾರಿಕೆ, ಹೆಚ್ಚುತ್ತಿರುವ ಅಧಿಕಾರ, ಹೆಚ್ಚುತ್ತಿರುವಂತಹ ಅಧಿಕಾರ. ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳು. ನಾಗರಿಕ ಸೇವಾ ವರ್ಗದ ಕಾರ್ಯಗಳೇನು, ಪಾತ್ರಗಳೇನು, ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತದೆ ಅದು ಸಲಹೆಯನ್ನು ನೀಡ್ತದೆ. ಯಾರಿಗೆ? ನಮಗೆ, ಜನರಿಗೆ, ಸಾರ್ವಜನಿಕರಿಗೆ ಕೊಡುವಂಥದ್ದು. ಸಲಹೆ ನೀಡುವುದು, ಕಾನೂನುಗಳನ್ನು ಜಾರಿಗೊಳಿಸುವುದು, ನೀತಿ ನಿರೂಪಣೆ ಮಾಡುವುದು, ನಿಯೋಜಿತ ಶಾಸನ, ಆಡಳಿತಾತ್ಮಕ ನ್ಯಾಯ ತೀರ್ಮಾನ, ಆಡಳಿತ ಸುಧಾರಣೆ, ಪಾತ್ರ. ಇವಿಷ್ಟು ಕಾರ್ಯ ಮತ್ತು ಪಾತ್ರವನ್ನು ನಾಗರಿಕ ಸೇವಾ ವರ್ಗವು ಮಾಡ್ತದೆ. ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ. ಸಲಹೆ ನೀಡುವುದು ಏನು ಮಾಡ್ತದೆ? ಸಲಹೆ ನೀಡುವುದು. 2, ಕಾನೂನುಗಳನ್ನು ಜಾರಿಗೊಳಿಸುವುದು, ಕಾನೂನುಗಳನ್ನು ಜಾರಿಗೊಳಿಸುವುದು. 3, ನೀತಿ ನಿರೂಪಣೆ, ನೀತಿ ನಿರೂಪಣೆ. 4, ನಿಯೋಜಿತ ಶಾಸನ, ನಿಯೋಜಿತ ಶಾಸನ. 5, ಆಡಳಿತಾತ್ಮಕ ನ್ಯಾಯ ತೀರ್ಮಾನ, ಆಡಳಿತಾತ್ಮಕ ನ್ಯಾಯ ತೀರ್ಮಾನ. 6, ಆಡಳಿತ ಸುಧಾರಣೆ, 6, ಆಡಳಿತ ಸುಧಾರಣೆ. 7, ಪಾತ್ರ. 7 ಪಾತ್ರ. ನಾಗರಿಕ ಸೇವಾ ವರ್ಗದ ಕಾರ್ಯಗಳು ಮತ್ತು ಪಾತ್ರಗಳಲ್ಲಿ ಇನ್ನೊಮ್ಮೆ ಪಾಯಿಂಟ್ಸ್ ಹೇಳ್ತಾ ಹೋಗ್ತೇನೆ, ಸರಿಯಾಗಿ ತಿಳ್ಕೊಳ್ಳಿ. ಸಲಹೆ ನೀಡುವುದು, ಕಾನೂನುಗಳನ್ನು ಜಾರಿಗೊಳಿಸುವುದು, ನೀತಿ ನಿರೂಪಣೆ, ನಿಯೋಜಿತ ಶಾಸನ, ಆಡಳಿತಾತ್ಮಕ ನ್ಯಾಯ ತೀರ್ಮಾನ, ಆಡಳಿತ ಸುಧಾರಣೆ ಮತ್ತು ಪಾತ್ರ. ಇನ್ನು ಇದರಲ್ಲಿ ಯಾವುದು ಓದ್ಕೊಳ್ಳಿಕ್ಕೆ ಇರುವಂಥದ್ದು? ಇದರಲ್ಲಿ ಇಷ್ಟ ಆಯಿತು. ಇನ್ನು ಬ್ಲಾಕ್ 3 ಬರ್ತದೆ. ಬ್ಲಾಕ್ 3ರಲ್ಲಿ ತರಬೇತಿ ವಿಧಗಳನ್ನೆಲ್ಲ ಇಂಪಾರ್ಟೆಂಟ್. ಬಡ್ತಿಯನ್ನು ಕೊಡುವಂಥದ್ದು ಅಂದರೆ ನಾವು ಪ್ರಮೋಷನ್ ಅಂತ ಹೇಳ್ತೇವಲ್ಲ, ಬಡ್ತಿಯನ್ನು ನಿರ್ಧರಿಸುವ ತತ್ವ, ಶಿಸ್ತು ಕ್ರಮದ ವಿಧಗಳು, ಸಾರ್ವಜನಿಕ ನೌಕರರ ಸಂಘ, ಬಲಾತ್ಕಾರ, ಪೂರ್ಣ ಬಲಾತ್ಕಾರ ರಹಿತ ಅಧಿಕಾರಗಳು, ನಿಯೋಜಿತ ಶಾಸನ, ಇದೆಲ್ಲ ಕೂಡ ಇದರಲ್ಲಿ ಬರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು. ತರಬೇತಿ ಎನ್ನುವಂತಹ ಪ್ರಶ್ನೆ ತುಂಬಾ ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ತರಬೇತಿಯ ವಿಧಗಳು ಇಲ್ಲೇ ಇದೆ ನೋಡಿ. ತರಬೇತಿಯ ಉದ್ದೇಶ ಮತ್ತು ಪಾತ್ರ, ತರಬೇತಿಯ ವಿಧಗಳು. ತರಬೇತಿಯ ವಿಧಗಳು ಬೇರೆ ಬೇರೆ ರೀತಿಯ ತರಬೇತಿಯನ್ನು ಕೊಡಬೇಕು, ಅಂದರೆ ಟ್ರೈನಿಂಗ್ ಕೊಡುವಂಥದ್ದು. ಒಂದು ಔಪಚಾರಿಕ ಮತ್ತು ಅನೌಪಚಾರಿಕ. ಔಪಚಾರಿಕ ಅಂದರೆ 4 ಗೋಡೆಯ ಮಧ್ಯೆ ತರಗತಿಯ ರೀತಿಯಲ್ಲಿ, ಅನೌಪಚಾರಿಕ ಅಂದರೆ ಹೊರಗಡೆ. ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ, ನೌಕರಿ ಪೂರ್ವ ತರಬೇತಿ, ನೌಕರಿ ಆರಂಭೋತ್ತರದ ತರಬೇತಿ, ಅಲ್ಪಾವಧಿಯ ತರಬೇತಿ, ದೀರ್ಘಾವಧಿಯ ತರಬೇತಿ, ಇಲಾಖಾ ತರಬೇತಿ, ಕೇಂದ್ರೀಯ ತರಬೇತಿ, ಪರಿಣಿತ ತರಬೇತಿ, ಹಿನ್ನೆಲೆ ತರಬೇತಿ. ಇಲ್ಲಿ 2 ಇರುವಂಥದ್ದನ್ನೆಲ್ಲ ಸಿಂಗಲ್ ಆಗಿ ಬರೆದು ಹೆಚ್ಚು ಪಾಯಿಂಟ್ಸನ್ನು ತಗೊಳ್ಬೋದು. ಇಲ್ಲಿ 5 ಪಾಯಿಂಟ್ಸ್ ಇರುವಂಥದ್ದು 10 ಪಾಯಿಂಟ್ಸ್ ಆಗಿ ಮಾಡ್ಕೊಳ್ಬೋದು. ಹೇಗೆ? ಅದರಲ್ಲಿ ತರಬೇತಿಯ ವಿಧಗಳಲ್ಲಿ ಔಪಚಾರಿಕ ತರಬೇತಿ 1, 2 ಅನೌಪಚಾರಿಕ ತರಬೇತಿ, ನೌಕರಿ ಪೂರ್ವ ತರಬೇತಿ, ನೌಕರಿ ಆರಂಭೋತ್ತರದ ತರಬೇತಿ, ಅಲ್ಪಾವಧಿ ತರಬೇತಿ, ದೀರ್ಘಾವಧಿಯ ತರಬೇತಿ, ಇಲಾಖಾ ತರಬೇತಿ,
ಕೇಂದ್ರೀಯ ತರಬೇತಿ, ಪರಿಣಿತ ತರಬೇತಿ, ಹಿನ್ನೆಲೆ ತರಬೇತಿ. ಇದನ್ನು ಸಪ್ರೇಟ್ ಆಗಿ ಮಾಡಿ ಒಟ್ಟು 11 ಪಾಯಿಂಟ್ಸನ್ನು ತಗೊಳ್ಬೋದು. ಮೊದಲಿಗೆ ತರಬೇತಿ ಎನ್ನುವಂಥದ್ದು ಅರ್ಥವನ್ನು ತಿಳ್ಕೊಳ್ಳುವ. ತರಬೇತಿ ಅಂದರೆ ಏನು? ತರಬೇತಿ ಅಂದರೆ ಹೇಳಿಕೊಡುವಂಥದ್ದು, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅಭ್ಯಾಸ ಮಾಡುವಂಥದ್ದು, ಒಂದು ನಿರ್ದಿಷ್ಟ ಕಲೆ, ವೃತ್ತಿ ಅಥವಾ ಉದ್ಯೋಗಗಳಲ್ಲಿನ ತಿಳುವಳಿಕೆ ಮತ್ತು ಶಿಕ್ಷಣವನ್ನೇ ತರಬೇತಿ ಅಂತ ಹೇಳುವಂಥದ್ದು. ಈ ತರಬೇತಿಯ ಉದ್ದೇಶಗಳು ಮತ್ತು ಪಾತ್ರಗಳೇನು? ಅದರ ಉದ್ದೇಶ ಏನು? ತರಬೇತಿಯ ಉದ್ದೇಶ, ತರಬೇತಿ ನಮಗೆ ಉದ್ಯೋಗದ ಬಗ್ಗೆ ತೃಪ್ತಿಕರವನ್ನು ಮಾಡಿಸಿಕೊಡ್ತದೆ, ದಕ್ಷತೆಯನ್ನು ಮಾಡಿಸಿಕೊಡ್ತದೆ, ಕಾರ್ಯವಿಧಾನಗಳಿಗೆ ಒಂದು ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವಂತೆ ಮಾಡ್ತದೆ, ಜವಾಬ್ದಾರಿಯನ್ನು ಹೇಳಿಕೊಡ್ತದೆ, ವಿಶಾಲಗೊಳಿಸ್ತದೆ, ನಮ್ಮ ಒಂದು ದೃಷ್ಟಿಕೋನ ವಿಶಾಲಗೊಳಿಸ್ತದೆ, ಕರ್ತವ್ಯ ಮತ್ತು ಜವಾಬ್ದಾರಿಯನ್ನು ಹೊರಲು ತಯಾರು ಮಾಡ್ತದೆ, ಸೇವಕನೇ ಹೊರತು ಯಜಮಾನನಲ್ಲ ಎನ್ನುವಂಥದ್ದನ್ನು ಮನವರಿಕೆ ಮಾಡಿಕೊಡ್ತದೆ, ಕಾರ್ಯಚೈತನ್ಯವನ್ನು ಹೆಚ್ಚಿಸ್ತದೆ, ಗುರಿ ಧ್ಯೇಯದ ಬಗ್ಗೆ ತಿಳಿಸ್ತದೆ, ನಮ್ಮ ಅಗತ್ಯವಾದ ಜ್ಞಾನವನ್ನು ಹೆಚ್ಚಿಸ್ತದೆ, ನಮ್ಮ ಜ್ಞಾನವನ್ನು ಹೆಚ್ಚಿಸ್ತದೆ, ಆ ಕ್ಷೇತ್ರದಲ್ಲಿರುವಂಥ ವಿಚಾರಗಳನ್ನು ತಿಳಿಸಿಕೊಡ್ತದೆ, ಒಂದು ಸಮುದಾಯಕ್ಕೆ ಯಾವ ರೀತಿ ಸೇವೆಯನ್ನು ಮಾಡಬೇಕು ಎಂಬ ಮನೋಭಾವನೆಯನ್ನುಂಟು ಮಾಡ್ತದೆ, ಏಕರೂಪತೆಯ ಮನೋಭಾವನೆಯನ್ನು, ಸಂಸ್ಥೆಯ ಬುದ್ಧಿಯನ್ನು ಕೂಡ ಬೆಳೆಸುವಂಥದ್ದು. ಇದು ತರಬೇತಿಯ ಉದ್ದೇಶ. ಯಾಕೆ ನಾವು ಟ್ರೈನಿಂಗ್ ಕೊಡ್ತೇವೆ ಅದನ್ನು ನೀವು ಒಂದು ಜನರಲ್ ಆಗಿ ಥಿಂಕ್ ಮಾಡಿ. ಈಗ ನಾವು ಬೇರೆ 10 ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತೇವೆ ಅಂತ ಇಟ್ಕೊಳ್ಳುವ. ಯಾವುದೇ ಒಂದು ಕೆಲಸದ ಬಗ್ಗೆ ಟ್ರೈನಿಂಗ್ ಕೊಡ್ತೇವೆ. ಯಾಕೆ ನಾವು ಟ್ರೈನಿಂಗ್ ಕೊಡ್ತೇವೆ? ಅವರಿಗೆ ಕೆಲಸವನ್ನು ತಿಳ್ಕೊಳ್ಳಿಕ್ಕೆ ಸಹಾಯಕಾರಿಯಾಗಬೇಕು, ಅವರು ಕೆಲಸದಲ್ಲಿ ಜವಾಬ್ದಾರಿಯನ್ನು ಕಲಿಬೇಕು, ಕೆಲಸವನ್ನು ಕಲಿಬೇಕು, ಅವರಿಗೂ ಕೂಡ ಸಂಪೂರ್ಣ ಮಾಹಿತಿ ಅರ್ಥಕೊಳ್ಬೇಕು, ಕೆಲಸ ಉತ್ತಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯಕಾರಿಯಾಗ್ತದೆ. ಮತ್ತು ನಮಗೆ ಅವರಿಗೆ ಅನ್ನಿಸಬೇಕು ಇದು ಯಜಮಾನನ ಮುಖಾಂತರ ನಡೆಯುವಂಥದ್ದು, ಸಂಪೂರ್ಣವಾಗಿ ಇಲ್ಲಿ ಒಂದು ನಾವು ಇಲ್ಲಿ ಒಂದು ಕೆಲಸಗಾರರು, ಯಜಮಾನರು ಇಲ್ಲಿ ಬೇರೆ ಇರ್ತಾರೆ ಎನ್ನುವಂಥ ತಿಳ್ಕೊಳ್ಳುವಂಥದ್ದು. ನಾವು ಒಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳಲಿಕ್ಕೆ ನಾವು ತರಬೇತಿ ಪಡಿಬೇಕು, ನಮ್ಮ ಒಂದು ಗುರಿ ಸಾಧನೆಯನ್ನು ಮಾಡಲಿಕ್ಕೆ ಗುರು ಧ್ಯೇಯಗಳ ಬಗ್ಗೆ ತಿಳ್ಕೊಳ್ಬೇಕು. ಇದೆಲ್ಲ ಕೂಡ ತರಬೇತಿಯ ಉದ್ದೇಶ. ಅದು ನಮಗೆ ತೃಪ್ತಿಪಡಿಸ್ತದೆ, ದಕ್ಷತೆಯಿಂದ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗ್ತದೆ, ನಮಗೆ ಕೆಲಸದಲ್ಲಿ ಆಸಕ್ತಿಯನ್ನು ಮೂಡಿಸ್ತದೆ, ಉತ್ತಮ ರೀತಿ ಕೆಲಸ ಮಾಡಲಿಕ್ಕೆ ಸಹಾಯ ಆಗ್ತದೆ, ಹೆಚ್ಚು ಕೆಲಸಗಳನ್ನು ಮಾಡುವಂತಹ ಒಂದು ಹುರುಪು ಬರ್ತದೆ. ಇದೆಲ್ಲ ಕೂಡ ತರಬೇತಿಯ ಉದ್ದೇಶ. ಅದನ್ನು ನೀವು ಜನರಲ್ ಆಗಿ ಬರಿತಾ ಹೋಗ್ಬೋದು. ಇನ್ನು ಬೇರೆ ಬೇರೆ ರೀತಿಯ ತರಬೇತಿಯನ್ನು ಕೊಡ್ತಾರೆ. ಒಂದು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಥವಾ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ಏನು ಅರ್ಥವನ್ನು ಕೊಡ್ತದೆ ಅಂತ ಹೇಳಿದರೆ, ತರಬೇತಿಯ ಬೇರೆ ಬೇರೆ ರೀತಿಯ ಬೇರೆ ಬೇರೆ ವಿಧಗಳಲ್ಲಿ ತರಬೇತಿಯನ್ನು ಕೊಡ್ತಾರೆ. ಅದೊಂದು ತರಗತಿಯ ಒಳಗಿರ್ಬೋದು, ತರಗತಿಯ ಹೊರಗೆ ಇರ್ಬೋದು, ಅದು ಕೆಲಸದ ಮೊದಲು ಇರ್ಬೋದು, ಕೆಲಸದ ನಂತರ ಇರ್ಬೋದು, ಅದು ಸ್ವಲ್ಪ ಅವಧಿಗೆ ಮಾತ್ರ ಇರ್ಬೋದು, ತುಂಬ ಅವಧಿಗೆ ಇರ್ಬೋದು, ಒಂದು ಸಂಸ್ಥೆಯಿಂದ ಕೊಟ್ಟಿರ್ಬೋದು ಅಥವಾ ಸಂಸ್ಥೆ ಅಲ್ಲದಿಂದ ಕೊಟ್ಟಿರ್ಬೋದು. ಇದೆಲ್ಲ ಕೂಡ ಬರ್ತದೆ. ತರಬೇತಿಯ ವಿಧಗಳನ್ನು 15 ಅಂಕಕ್ಕೆ ಹೇಳಿದ್ದಾರೆ. ತುಂಬಾ ಸುಲಭ ಇರುವಂಥದ್ದು. ಪಾಯಿಂಟ್ಸ್ಗಳನ್ನು ಸರಿಯಾಗಿ ತಿಳ್ಕೊಳ್ಳಿ. ಅದರ ಪಾಯಿಂಟ್ಸ್ಗಳನ್ನು ಆ 2 ಪಾಯಿಂಟ್ಸನ್ನು 2 ರೀತಿಯ ಪಾಯಿಂಟ್ಸನ್ನು ಮಾಡ್ತಾ ಹೋಗಿ. ಅವರು ಜೊತೆಯಾಗಿ ಕೊಟ್ಟಿದ್ದಾರೆ ನೋಡಿ, ಒಮ್ಮೆ ಹೇಳ್ತಾ ಹೋಗ್ತಾನೆ. ಔಪಚಾರಿಕ ತರಬೇತಿ 1, ಔಪಚಾರಿಕ ತರಬೇತಿ 2ನೇದು ಅನೌಪಚಾರಿಕ ತರಬೇತಿ, ಔಪಚಾರಿಕ ತರಬೇತಿ, ಅನೌಪಚಾರಿಕ ತರಬೇತಿ 3, ನೌಕರಿಯ ಪೂರ್ವ ತರಬೇತಿ, ನೌಕರಿಯ ಆರಂಭೋತ್ತರದ ತರಬೇತಿ, ನೌಕರಿಯ ನಂತರದ ತರಬೇತಿ ಅಂತ ಹಾಕ್ಬೋದು. ನೌಕರಿಯ ಆರಂಭವಾಗುವ ಮೊದಲು ಒಂದು ಟ್ರೈನಿಂಗ್ ಕೊಡ್ತಾರೆ ನೋಡಿ, ಅದು ನೌಕರಿಯ ಪೂರ್ವದ ತಯಾರಿ, ನೌಕರಿಯ ಆರಂಭದ ತಯಾರಿ, ನೌಕರಿಯ ತಯಾರಿ. ಅದಾದ ನಂತರ ಅಲ್ಪಾವಧಿಯ ತರಬೇತಿ ತಯಾರಿಯಲ್ಲ, ತರಬೇತಿ, ಸ್ವಲ್ಪ ಕಾಲದ ತರಬೇತಿ, ದೀರ್ಘಕಾಲದ ತರಬೇತಿ, ಮತ್ತು ಇಲಾಖೆಯಿಂದ ತರಬೇತಿ, ಆಮೇಲೆ ಕೇಂದ್ರದಿಂದ ತರಬೇತಿ, ಪರಿಣಿತಿಯ ತರಬೇತಿ, ಮತ್ತೊಂದು ಹಿನ್ನೆಲೆಯ ತರಬೇತಿ. ಈ ರೀತಿಯಾಗಿ ತರಬೇತಿಯ ವಿಧಗಳು ಕೇಳ್ತಾರೆ. ತರಬೇತಿಯ ವಿಧಗಳು 15 ಅಂಕಕ್ಕೆ ಕೇಳಿದ್ದಾರೆ. ಇನ್ನು ತರಬೇತಿಯ ವಿಧಾನಗಳೇನು? ತರಬೇತಿಯ ವಿಧಾನಗಳು ಹೇಗೆ ತರಬೇತಿಯನ್ನು ಕೊಡ್ತಾರೆ? 1, ಅನುಭವದ ತರಬೇತಿಯನ್ನು ಕೊಡ್ತಾರೆ, ಬೋಧನೆಯಿಂದ ತರಬೇತಿಯನ್ನು ಕೊಡ್ತಾರೆ, ಸಂವಹನದ ಮೂಲಕ ತರಬೇತಿಯನ್ನು ಮಾಡುವಂಥದ್ದು, ಸಮ್ಮೇಳನ ಅಥವಾ ವಿಚಾರಗೋಷ್ಠಿಯ ತರಬೇತಿಯನ್ನು ಮಾಡುವಂಥದ್ದು. ಅಂದರೆ ಅವರವರ ಅನುಭವ. ಈಗ ನಮಗೆ ಒಂದು ಕೆಲಸವನ್ನು ಕೊಡ್ತಾರೆ, ಆ ಅನುಭವದಲ್ಲಿ ನಮಗೆ ತರಬೇತಿ ಸಿಗ್ತದೆ. ನಾವು ಬೋಧನೆ ಮಾಡಬೇಕು, ಪಾಠವನ್ನು ಮಾಡಿ ನಮಗೆ ತರಬೇತಿ ಸಿಗುವಂಥದ್ದು, ಸಂವಹನ ಮಾತನಾಡುವ ಮೂಲಕ ನಮಗೆ ತರಬೇತಿ ಸಿಗುವಂಥದ್ದು, ಒಂದು ಸಮ್ಮೇಳನ ಅಥವಾ ವಿಚಾರಗೋಷ್ಠಿಯಲ್ಲಿ ತರಬೇತಿಯ ವಿಧಾನಗಳು: ಅನುಭವದ ತರಬೇತಿ, ಬೋಧನೆಯ ತರಬೇತಿ, ಸಂವಹನದ ಮೂಲಕ ತರಬೇತಿ, ಸಮ್ಮೇಳನದ ತರಬೇತಿ, ವಿಚಾರಗೋಷ್ಠಿಯ ತರಬೇತಿ ಅಂತ 5 ತರಬೇತಿಯನ್ನು ನಾವು ಹಾಕ್ಕೊಳ್ಬೋದು. ಇನ್ನು ಬರುವಂಥದ್ದು ಬಡ್ತಿ ಸಿಗುವಂಥದ್ದು, ಅಂದರೆ ಪ್ರಮೋಷನ್ ಸಿಗುವಂಥದ್ದು. ಯಾವುದೇ ಒಂದು ಕೆಲಸ ನಿರ್ವಹಿಸುವಂತಹ ಕೆಲಸದಲ್ಲಿ ಉನ್ನತ ಹುದ್ದೆಗೆ ನಮಗೆ ಸ್ಥಾನ ಸಿಗುವಂಥದ್ದು. ಆಡಳಿತ ಸೇವೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನೌಕರನನ್ನು ಅವನ ಪ್ರಸ್ತುತ ಹುದ್ದೆಯಿಂದ ಉನ್ನತ ಹುದ್ದೆಗೆ
ಉನ್ನತ ದರ್ಜೆಯ ಸ್ಥಾನಕ್ಕೆ ಅವನಿಗೆ ನೇಮಕಗೊಳ್ಳುವಂಥದ್ದನ್ನೇ ಬಡ್ತಿ ಅಂತ ಹೇಳುವಂಥದ್ದು. ಬಡ್ತಿಗೆ ಬೇಕಾದಂಥ ಅರ್ಹತೆಗಳೇನು? ನಾವು ಒಂದು ಉದಾಹರಣೆಗೆ, ನಾನೊಂದು ಕೆಲಸದಲ್ಲಿದ್ದೇನೆ ಅಂತ ತಿಳ್ಕೊಳ್ಳಿ. ನನಗೆ ಅದರಿಂದ ಮೇಲಿನ ಹುದ್ದೆ ಸಿಗಬೇಕು ಅಂತ ಹೇಳಿದರೆ, ಮೇಲಿನ ಹುದ್ದೆಗೆ ನನಗೆ ಕೆಲಸ ಸಿಗ್ತದೆ. ಅದನ್ನು ನಾವೆಂತ ಹೇಳ್ತೇವೆ, ನನಗೆ ಪ್ರಮೋಷನ್ ಆಯಿತು ಅಂತ ಹೇಳ್ತಾರೆ ನೋಡಿ. ಮೇಲಿನ ಹುದ್ದೆಗೆ ಕೆಲಸ ಸಿಕ್ಕಿತು, ಅದಕ್ಕೆ ಅರ್ಹತೆ ಏನು? ಏನೆಲ್ಲ ಅರ್ಹತೆಗಳು ಬೇಕು? ನಮಗೆ ಬಡ್ತಿ ಸಿಗಬೇಕಾದ್ರೆ ನಮಗೆ ಏನು ಅರ್ಹತೆ ಬೇಕು? ಒಂದು, ನಾವು ಜನರಲ್ ಆಗಿ ಥಿಂಕ್ ಮಾಡೋದಾದರೆ, ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಾದರೆ ನಮಗೆ ಮುಖ್ಯವಾಗಿ ಶಿಕ್ಷಣ ಬೇಕು, ದೈಹಿಕ ಸಾಮರ್ಥ್ಯ ಬೇಕು, ತರಬೇತಿ ಆಗಿರಬೇಕು, ನಮಗೆ ಅನುಭವ ಇರಬೇಕು. ಎಲ್ಲ ರೀತಿಯಲ್ಲೂ ನಾವು ಅದಕ್ಕೆ ಹೊಂದಿಕೊಂಡಿರಬೇಕು, ನಾವು ಅದಕ್ಕೆ ಸರಿಯಾದ ವ್ಯಕ್ತಿ ಅಂತ ಅನಿಸಬೇಕು, ನಾವು ಅದಕ್ಕೆ ತರಬೇತಿಯನ್ನು ಪಡೆದುಕೊಳ್ಬೇಕು. ಇದೆಲ್ಲ ಕೂಡ ಬಡ್ತಿಗೆ ಬೇಕಾದಂಥ ಅರ್ಹತೆಗಳು. ಒಂದು, ನಮಗೆ ಸರ್ವಿಸ್ ಆಗಿರಬೇಕು, ಸೇವಾ ಹಿರಿತನ ಸಿಗಬೇಕು. ನಮಗೆ ನಾವು ಎಲ್ಲ ಕೆಲಸ ಮಾಡುವುದರಿಂದ ಹೆಚ್ಚು ವರ್ಷ ಕೆಲಸವನ್ನು ಮಾಡಿರಬೇಕು. ಇದೆಲ್ಲ ಕಾರಣದಿಂದಾಗಿ ಬಡ್ತಿ ಸಿಗುವಂಥದ್ದು. ಬಡ್ತಿಗೆ ಬೇಕಾದಂತಹ ಅರ್ಹತೆಗಳು 10 ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ, ಮುಖ್ಯವಾಗಿರುವಂತಹ ಪ್ರಶ್ನೆ. ಒಂದು, ಶಿಕ್ಷಣ ಮಟ್ಟ, ದೈಹಿಕ ಸಾಮರ್ಥ್ಯ, ತರಬೇತಿ, ಅನುಭವ, ಇತರರೊಡನೆ ಬೆರೆಯುವಂತಹ ಗುಣಗಳು. ಇದೆಲ್ಲ ಕೂಡ ವೈಯಕ್ತಿಕ ಅರ್ಹತೆಗಳಲ್ಲಿ ಬರ್ತದೆ. ಸೇವಾ ಹಿರಿತನ ಬೇಕು, ಅರ್ಹತೆ ಬೇಕು. ಸೇವಾ ಹಿರಿತನ ಬೇಕು ಮತ್ತು ಅರ್ಹತೆ ಕೂಡ ಬೇಕು. ವೈಯಕ್ತಿಕ ಅರ್ಹತೆಗಳು ಮತ್ತು ಸೇವಾ ಹಿರಿತನ ಎನ್ನುವಂಥ 2 ಪಾಯಿಂಟ್ಸ್ ಇದರಲ್ಲಿ ಬರ್ತದೆ. ವೈಯಕ್ತಿಕ ಅರ್ಹತೆಗಳಲ್ಲಿ ಶಿಕ್ಷಣದ ಮಟ್ಟ, ದೈಹಿಕ ಸಾಮರ್ಥ್ಯ, ತರಬೇತಿ, ಅನುಭವ, ಇತರರೊಡನೆ ಬೆರೆಯುವಂಥ ಗುಣ, ಇದು ವೈಯಕ್ತಿಕ ಅರ್ಹತೆಯಲ್ಲಿ ಬರ್ತದೆ. ಇನ್ನು ಸೇವಾ ಹಿರಿತನ ಅಂದರೆ ಹೆಚ್ಚು ವರ್ಷ ನಾವು ಅದರಲ್ಲಿ ಕೆಲಸದಲ್ಲಿರಬೇಕು ಎನ್ನುವಂಥದ್ದು. ಒಟ್ಟು 2 ಸೇವಾ ಹಿರಿತನ ಮತ್ತು ವೈಯಕ್ತಿಕ ಅರ್ಹತೆಗಳು. ವೇತನ. ಇನ್ನು ಬರುವಂಥದ್ದು ಶಿಸ್ತಿನ ಕ್ರಮದ ವಿಧಗಳೇನು? 10 ಅಂಕಕ್ಕೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಒಂದು ಪ್ರಶ್ನೆ, ಶಿಸ್ತಿನ ಕ್ರಮದ ವಿಧಗಳು. ಮತ್ತೊಂದು ಇದರಲ್ಲಿ ಪ್ರಶ್ನೆ ಇದೆ ನೋಡಿ, ನೌಕರರಲ್ಲಿ ಮನೋಸ್ಥೈರ್ಯವನ್ನು ವೃದ್ಧಿಸುವಂತಹ ಅಂಶಗಳೇನು? ಇದು 10 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ನೌಕರರಲ್ಲಿ ಅಂದರೆ ಕೆಲಸಗಾರರಲ್ಲಿ ತಮಗೆ ಒಂದು ಧೈರ್ಯ ಬೇಕು ಅಂತ ಹೇಳಿದರೆ, ಅವರ ಧೈರ್ಯವನ್ನು ಹೆಚ್ಚು ಮಾಡಬೇಕಾದ್ರೆ ನಾವೇನೆಲ್ಲ ಮಾಡಬೇಕು ನೌಕರರಿಗೆ ಅನ್ನುವಂಥದ್ದು. ಏನು ಮಾಡಬೇಕು? ನೌಕರರ ಸಾಂಸಾರಿಕ ಸ್ಥಿತಿ ಉತ್ತಮವಾಗಿರಬೇಕು, ಅವರ ಒಂದು ಧೈರ್ಯ ಹೆಚ್ಚಾಗಬೇಕು ಅಂತ ಎನ್ನುವಂಥದ್ದು. ಒಂದು ಜನರಲ್ ಆಗಿ ಯೋಚನೆ ಮಾಡ್ತಾ ಹೋದರೆ, ಒಬ್ಬ ಕೆಲಸಗಾರನ ಸ್ಥಿತಿ ಉತ್ತಮವಾಗಿರಬೇಕು, ಅವನ ಆರೋಗ್ಯ ಸರಿ ಇರಬೇಕು, ಅವನಿಗೆ ಒಳ್ಳೆಯ ವೇತನವನ್ನು ಕೊಡಬೇಕು, ಅವನಿಗೆ ಒಂದು ಫ್ರೀ ಟೈಮನ್ನು ಕೊಡಬೇಕು, ಕೆಲಸದ ಜೊತೆಗೆ ಅವನಿಗೆ ವಿಶ್ರಾಂತಿಯ ಸಮಯವನ್ನು ಕೊಡಬೇಕು, ಅವನ ಕಾರ್ಯದಕ್ಷತೆಯನ್ನು ಮೆಚ್ಚಿಕೊಳ್ಬೇಕು, ಅವನ ಒಂದು ಒಳ್ಳೆಯ ಕೆಲಸಗಳನ್ನು ಎಲ್ಲರ ಜೊತೆಗೆ ಹಂಚಿಕೊಳ್ಬೇಕು, ಅವನಿಗೆ ಬಡ್ತಿ ಕೊಡಬೇಕು, ಅವನಿಗೆ ಸಹಾಯ ಮಾಡಬೇಕು, ಅವನಿಗೆ ಒಂದು ನಾಯಕತ್ವದ ಇದು ಕೊಡಬೇಕು, ಅವನ ಒಂದು ಕೆಲಸಕ್ಕೆ ನಾವು ಎಲ್ಲರೂ ಒಂದು ಹೊಗಳಿಕೆಯ ಮಾತುಗಳನ್ನಾಡಬೇಕು, ಮೇಲಾಧಿಕಾರಿಗಳ ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಇರುವಂಥದ್ದು. ಇದೆಲ್ಲ ಕೂಡ ನೌಕರರಲ್ಲಿ ಮನೋಸ್ಥೈರ್ಯವನ್ನು ವೃದ್ಧಿಸುವಂಥ ಅಂಶಗಳು. ಪಾಯಿಂಟ್ಸನ್ನು ಹೇಳ್ತಾ ಹೋಗ್ತಾನೆ. ನೌಕರರ ಕೌಟುಂಬಿಕ ಸಾಂಸಾರಿಕ ಜೀವನ ಉತ್ತಮವಾಗಿರಬೇಕು. ಉತ್ತಮ ಸೇವಾ ಸೌಲಭ್ಯಗಳು, ಉತ್ತಮ ಸೇವಾ ಸೌಲಭ್ಯಗಳು. 3, ನಿರ್ವಹಿಸಬೇಕಾದ ಕಾರ್ಯದ ಬಗ್ಗೆ ಹಾಗೆಯೇ ಸಂಸ್ಥೆಯ ಉದ್ದೇಶದ ಬಗ್ಗೆ ತಿಳುವಳಿಕೆ, ಅರಿವನ್ನು ಹೊಂದಿರಬೇಕು. 4, ನೀತಿ ನಿರೂಪಣೆಯಲ್ಲಿ ನೌಕರರಿಗೆ ಅವಕಾಶವನ್ನು ಕೊಡಬೇಕು. ಯಾವುದೇ ಒಂದು ನಿರೂಪಣೆ ಮಾಡಬೇಕಾದ್ರೆ ನೌಕರಿಗೆ ಅವಕಾಶವನ್ನು ಕೊಡಬೇಕು. ದಕ್ಷ ಕಾರ್ಯನಿರ್ವಹಣೆಗೆ ಮೆಚ್ಚುಗೆಯನ್ನು ಕೂಡ ಕೊಡಬೇಕು. ನೌಕರರ ಸಾಂಸಾರಿಕ ಸ್ಥಿತಿ ಉತ್ತಮವಾಗಿರಬೇಕು. 2, ಉತ್ತಮ ಸೇವಾ ಸೌಲಭ್ಯಗಳನ್ನು ಒದಗಿಸಬೇಕು. 3, ನಿರ್ವಹಿಸಬೇಕಾದ ಕಾರ್ಯದ ಬಗ್ಗೆ ಅರಿವು ಇರಬೇಕು. ಸಂಸ್ಥೆಯ ಉದ್ದೇಶದ ಬಗ್ಗೆ ಅರಿವನ್ನು ಹೊಂದಿರಬೇಕು. 4, ನೀತಿ ನಿರೂಪಣೆಯಲ್ಲಿ ನೌಕರರಿಗೆ ಅವಕಾಶವನ್ನು ಕೊಡಬೇಕು. ದಕ್ಷ ಕಾರ್ಯನಿರ್ವಹಣೆಗೆ ಮೆಚ್ಚುಗೆಯನ್ನು ಸೂಚಿಸಬೇಕು. 6, ಮೇಲಾಧಿಕಾರಿಗಳ ಪ್ರಾಮಾಣಿಕತೆಯ ಬಗ್ಗೆ ನಂಬಿಕೆಯನ್ನು ಹೊಂದಿರಬೇಕು. ಮೇಲಾಧಿಕಾರಿಗಳ ಪ್ರಾಮಾಣಿಕತೆ ಬಗ್ಗೆ ನಂಬಿಕೆ ಇರಬೇಕು. ಉತ್ತಮ ನಾಯಕತ್ವತೆಯನ್ನು ಹೊಂದಿರಬೇಕು. ಉದ್ಯೋಗಿ ವರ್ಗ ಮತ್ತು ವ್ಯವಸ್ಥಾಪಕ ವರ್ಗದ ನಡುವಣ ಸಂಬಂಧ ಉತ್ತಮವಾಗಿರಬೇಕು. ಉದ್ಯೋಗಿ ವರ್ಗ ಮತ್ತು ವ್ಯವಸ್ಥಾಪಕರ ನಡುವಿನ ಸಂಬಂಧ ಉತ್ತಮವಾಗಿರಬೇಕು. ದೂರು ನಿರ್ವಹಣಾ ವ್ಯವಸ್ಥೆ ಇರಬೇಕು. ಅವರಿಗೆ ಯಾವುದಾದ್ರು ಒಂದು ತಿಳಿಸಬೇಕು ಅಂತ ಹೇಳಿದರೆ ದೂರು ನಿರ್ವಹಣಾ ವ್ಯವಸ್ಥೆ ಇರಬೇಕು. ತಂಡದ ಮನೋಭಾವ, ವೃಂದ ಮನೋಭಾವವನ್ನು ಹೊಂದಿರಬೇಕು. ಇನ್ನು ಶಿಸ್ತಿನ ಕ್ರಮವನ್ನು ಜರುಗಿಸುವಂಥ ವಿಧಾನಗಳೇನು? 1, ಔಪಚಾರಿಕ ಶಿಸ್ತಿನ ಕ್ರಮಗಳು, ಅನೌಪಚಾರಿಕ ಶಿಸ್ತಿನ ಕ್ರಮಗಳು. ಮೊದಲನೇದಾಗಿ ಶಿಸ್ತು. ಒಬ್ಬ ಯಾವ ಕಾರಣಕ್ಕಾಗಿ ನೌಕರನ ಮೇಲೆ ಶಿಸ್ತನ್ನು ತೆಗೆದುಕೊಳ್ಳಬೇಕು? ಶಿಸ್ತು ಅಂದರೆ ಏನು? ಕ್ರಮಬದ್ಧವಾದ ಒಂದು
ಕ್ರಮಬದ್ಧವಾದ ಶ್ರದ್ಧೆಯಿಂದ ನಿರ್ವಹಿಸುವಂತಹ ಒಂದು ಕೆಲಸವನ್ನೇ ಶಿಸ್ತು ಅಂತ ಹೇಳುವಂಥದ್ದು. ಯಾವ ಕಾರಣಗಳಿಗಾಗಿ ನೌಕರರ ಮೇಲೆ ಶಿಸ್ತನ್ನು ಮಾಡಬೇಕು? ಅವರು ಕರ್ತವ್ಯ ಉತ್ತಮವಾಗಿ ನಡೆಸಿಕೊಂಡು ಹೋಗಲಿಕ್ಕೆ, ದಕ್ಷತೆಯನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ, ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಲಿಕ್ಕೆ, ಅನೈತಿಕ ಕೆಲಸ ಮಾಡದಂತೆ, ಮದ್ಯಪಾನ ಹವ್ಯಾಸ ಮಾಡದಂತೆ, ಅವಿಧೇಯತೆ ಮಾಡದಂತೆ, ಅದಕ್ಷತೆಯನ್ನು ಮಾಡದಂತೆ, ಸೋಮಾರಿತನ, ಅಜಾಗರೂಕತೆ, ಕಾರ್ಯ ಆಲಸ್ಯ, ಆಸ್ತಿ ಹಾನಿ ಉಂಟು ಮಾಡುವುದು, ಈ ಎಲ್ಲ ಕಾರಣಗಳನ್ನು ತಪ್ಪಿಸಲಿಕ್ಕೆ ನೌಕರರ ಮೇಲೆ ಶಿಸ್ತಿನ ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾಕೆ ನೌಕರರ ಮೇಲೆ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿದರೆ, ನೌಕರನು ಉತ್ತಮವಾಗಿ ಕೆಲಸ ಮಾಡಬೇಕು, ಅವನು ಅವಿಧೇಯತೆಯನ್ನು ತಪ್ಪಿಸಲಿಕ್ಕೆ, ಅನೈತಿಕತೆಯನ್ನು ತಪ್ಪಿಸಲಿಕ್ಕೆ, ಅವನು ಮಾಡುವ ಸೋಮಾರಿತನವನ್ನು ತಪ್ಪಿಸಲಿಕ್ಕೆ, ಅಜಾಗರೂಕತೆಯಿಂದ ಕಾರ್ಯಾಲಸ್ಯವನ್ನು ತಪ್ಪಿಸಲಿಕ್ಕೆ ಶಿಸ್ತನ್ನು ಒದಗಿಸುವಂಥದ್ದು. ಪ್ರಾಮಾಣಿಕತೆಯ ಕೊರತೆ, ಅನೈತಿಕತೆ, ಅವಿಧೇಯತೆ, ಮದ್ಯಪಾನ ಹವ್ಯಾಸ ಇದನ್ನೆಲ್ಲ ತಡೆಗಟ್ಟಲು ಶಿಸ್ತನ್ನು ಹಾಕಬೇಕು. ಅದನ್ನು ಜರುಗಿಸುವಂಥ ವಿಧಾನ ಒಂದು ಔಪಚಾರಿಕವಾಗಿ, ಅನೌಪಚಾರಿಕವಾಗಿ. ಔಪಚಾರಿಕ ಶಿಸ್ತಿನ ಕ್ರಮ ಹೇಗೆ ಅಂತ ಹೇಳಿದರೆ, ಅವನನ್ನು ಎಲ್ಲರ ಎದುರು ದಂಡಿಸುವಂಥದ್ದು, ಜವಾಬ್ದಾರಿ ಕಡಿಮೆ ಮಾಡುವಂಥದ್ದು, ಅವನಿಗೆ ಕೆಲಸದಿಂದ ಇನ್ನಷ್ಟು ಕೆಳಗೆ ತಳ್ಳುವಂಥದ್ದು, ಮೇಲ್ವಿಚಾರಣೆಯನ್ನು ಬಿಗಿಗೊಳಿಸುವಂಥದ್ದು, ಕೆಲವು ಸೌಲಭ್ಯಗಳನ್ನು ತಡೆ ಹಿಡಿಯುವಂಥದ್ದು, ಕೆಲವು ಸೌಲಭ್ಯಗಳನ್ನು ಕಡಿಮೆ ಮಾಡುವಂಥದ್ದು, ಅಧಿಕಾರಗಳಲ್ಲಿ ಕಡಿತ ಮಾಡುವಂಥದ್ದು, ಕೆಳಹಂತದ ಕೆಲಸಗಳನ್ನು ಕೊಡುವಂಥದ್ದು, ಜವಾಬ್ದಾರಿಗಳನ್ನು ಕಡಿಮೆ ಮಾಡುವುದು, ಇದೆಲ್ಲ ಅನೌಪಚಾರಿಕ ಶಿಸ್ತಿನ ಕ್ರಮ. ಔಪಚಾರಿಕ ಶಿಸ್ತಿನ ಕ್ರಮ ಛೀಮಾರಿ ಹಾಕುವಂಥದ್ದು, ಬಡ್ತಿ ಕೊಡದಿರುವಂಥದ್ದು, ಹಿಂಬಡ್ತಿ ಕೊಡುವಂಥದ್ದು, ಮೇಲಿನ ಕೆಲಸದಿಂದ ಕೆಳಗಿನ ಕೆಲಸಕ್ಕೆ ಹಾಕುವಂಥದ್ದು, ದಂಡ ಹಾಕುವಂಥದ್ದು, ಅಮಾನತು ಮಾಡುವಂಥದ್ದು, ಕಡ್ಡಾಯ ನಿವೃತ್ತಿಯನ್ನು ಕೊಡುವಂಥದ್ದು, ಕಡ್ಡಾಯವಾಗಿ ವಜಾಗೊಳಿಸುವಂಥದ್ದು, ಇದೆಲ್ಲ ಔಪಚಾರಿಕ ಶಿಸ್ತಿನ ಕ್ರಮಗಳು. ಅನೌಪಚಾರಿಕ ಶಿಸ್ತಿನ ಕ್ರಮಗಳಲ್ಲಿ ಅವರನ್ನು ಕೆಳಹಂತದ ಕೆಲಸಗಳಿಗೆ ನಿಯೋಜಿಸುವುದು, ಸೌಲಭ್ಯದಿಂದ ತಡೆ ಹಿಡಿಯುವುದು, ಸೌಲಭ್ಯಗಳನ್ನು ಬಿಗಿಗೊಳಿಸುವುದು, ಈ ಎಲ್ಲ ಕಾರಣಗಳು ಬರ್ತದೆ. ಶಿಸ್ತಿನ ಕ್ರಮ ಜರುಗಿಸುವಂತಹ ವಿಧಾನಗಳು. ಶಿಸ್ತಿನ ಕ್ರಮ ಜರುಗಿಸುವಂತಹ ವಿಧಾನಗಳು ಆಯಿತು. ಇನ್ನು ಸಾರ್ವಜನಿಕ ನೌಕರರ ಸಂಘಗಳು. ಸಾರ್ವಜನಿಕರ ನೌಕರರ ಸಂಘಗಳು ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ನಂಬಿಕೆಯಿಂದ ಇಂದು ಖಾಸಗಿ ಹಾಗೂ ಸಾರ್ವಜನಿಕ ವಲಯಗಳಲ್ಲಿ ನೌಕರರ ಸಂಘಗಳು ಅಸ್ತಿತ್ವಕ್ಕೆ ಬಂದಿದೆ. ಸಾರ್ವಜನಿಕ ನೌಕರರ ಸಂಘಗಳು, ಇದರಲ್ಲಿ ಎರಡು ಬಗೆಯ ಸಾರ್ವಜನಿಕರ ನೌಕರರ ಸಂಘಗಳನ್ನು ಕಾಣ್ಬೋದು. ಒಂದು ವೃತ್ತಿ ಸಂಘಗಳು ಮತ್ತು ಕಾರ್ಮಿಕರ ಸಂಘಗಳು. ನೌಕರರ ಸಂಘಗಳ ಉದ್ದೇಶ ಹೆಚ್ಚಿನ ವೇತನ ಕೊಡುವಂಥದ್ದು, ಬಡ್ತಿ ಕೊಡುವಂಥದ್ದು, ಸೇವಾ ಸೌಲಭ್ಯಗಳನ್ನು ಒದಗಿಸುವಂಥದ್ದು, ಉದ್ಯೋಗ ಭದ್ರತೆಯನ್ನು ಒದಗಿಸುವಂಥದ್ದು, ಸಾಮೂಹಿಕ ಕಲ್ಯಾಣ ಮಾಡುವಂಥದ್ದು, ಸೇವಾ ಸ್ಥಿತಿಗತಿಗಳನ್ನು ಉತ್ತಮಪಡಿಸುವಂಥದ್ದು, ನಿರ್ದಿಷ್ಟ ಗುರಿಗಳನ್ನು ನೌಕರರ ಸಂಘಗಳು ಹೊಂದಿರುವಂಥದ್ದು. ಸಾರ್ವಜನಿಕ ನೌಕರರ ಹಕ್ಕುಗಳು ಮತ್ತು ಬಾಧ್ಯತೆಗಳೇನು? ಸಾರ್ವಜನಿಕ ನೌಕರರ ಹಕ್ಕುಗಳು ಮತ್ತು ಬಾಧ್ಯತೆಗಳು: ಸಂಘ ಸ್ಥಾಪನೆಯ ಹಕ್ಕು, ಸಂಘ ಸ್ಥಾಪನೆಯ ಹಕ್ಕು, ಸಂಯೋಜನೆಯ ಹಕ್ಕು, ಮುಷ್ಕರದ ಹಕ್ಕು, ಮುಷ್ಕರವನ್ನು ಕೂಡ ಮಾಡುವಂಥ ಹಕ್ಕಿದೆ. ರಾಜಕೀಯ ಹಕ್ಕುಗಳನ್ನು ಪಡೆಯುತ್ತಾರೆ. ರಾಜಕೀಯ ಹಕ್ಕುಗಳು ಪ್ರಭಾವ ಬೀರುವ ಹಕ್ಕುಗಳನ್ನು ಅದರಲ್ಲಿ ಕಾಣ್ತೇವೆ. ಇನ್ನು ಬರುವಂಥದ್ದು ನಿರ್ವಹಣೆಯ ಕಾರ್ಯಗಳು ಮತ್ತು ವ್ಯಾಪ್ತಿ, ನಿರ್ವಹಣೆಯ ಸ್ವರೂಪ ಮತ್ತು ಲಕ್ಷಣಗಳು, ನಿರ್ವಹಣೆಯಲ್ಲಿ ಆಡಳಿತದಲ್ಲಿ ಬಲಾತ್ಕಾರ ಪೂರ್ಣ ಮತ್ತು ಬಲಾತ್ಕಾರ ರಹಿತ ಕ್ರಮಗಳು, ಅಧಿಕಾರಗಳು 15 ಅಂಕಕ್ಕೆ ಕೇಳಿದ್ದಾರೆ. ನಿರ್ವಹಣೆಯ ಆಡಳಿತ ಅಂದರೆ ಕ್ರಿಯಾಶೀಲತೆಯ ಅಂಶವನ್ನು ಒಳಗೊಂಡಿದೆ. ನಿರ್ವಹಣೆ ಮಾಡುವಂಥದ್ದು, ಅದನ್ನು ಸರಿಯಾಗಿ ವ್ಯವಸ್ಥೆ ಮಾಡುವಂಥದ್ದು ಎಂಬ ಅರ್ಥವನ್ನು ಕೊಡುವಂಥದ್ದೇ ನಿರ್ವಹಣೆಯಾಗಿರುತ್ತದೆ. ಒಂದು ಕೆಲಸವನ್ನು ಮಾಡಿಸುವಂತಹ ಕ್ರಿಯೆ ನಿರ್ವಹಣೆ. ನಿರ್ವಹಣೆ ಎನ್ನುವಂಥದ್ದು ಕೆಲಸ ಮಾಡಿಸುವಂತಹ ಪ್ರಕ್ರಿಯೆ, ಕೆಲಸವನ್ನು ಮಾಡಿಸುವಂತಹ ಒಂದು ಪ್ರಕ್ರಿಯೆಯನ್ನೇ ನಿರ್ವಹಣೆ ಅಂತ ಹೇಳುವಂಥದ್ದು. ಕೆಲಸಗಳನ್ನು ಆಗುವಂತೆ ನೋಡಿಕೊಳ್ಳುವಂಥದ್ದು, ಕೆಲಸಗಳೆಲ್ಲ ಆಗುವಂತೆ ನೋಡಿಕೊಳ್ಳುವಂಥದ್ದೇ ನಿರ್ವಹಣೆ. ನಿರ್ವಹಣೆಯ ಕಾರ್ಯವ್ಯಾಪ್ತಿಗಳೇನು? ನಿರ್ವಹಣೆಯ ಕೆಲಸ ಕಾರ್ಯಗಳನ್ನು ನಾವು ನೋಡಿದರೆ, ಯೋಜನೆ ಮಾಡುವುದು, ನಿರ್ವಹಣೆಯ ಕಾರ್ಯಗಳು ಯೋಜನೆ ಮಾಡುವುದು, ಸಂಘಟನೆ ಮಾಡುವುದು, ಸಿಬ್ಬಂದಿ ನೇಮಕ ಮಾಡುವಂಥದ್ದು, ನಿರ್ದೇಶನ ಅಥವಾ ನೇಮಕತ್ವ ನೀಡಿಕೆ, ನಿಯಂತ್ರಣವನ್ನು ಮಾಡುವಿಕೆ. ನಿರ್ವಹಣೆಯ ವ್ಯಾಪ್ತಿಯಲ್ಲಿ ವಿವಿಧ ಅರ್ಥ, ಕಾರ್ಯ, ಮಾರ್ಗ,
ಕಾರ್ಯತಂತ್ರ ಸಾಧನ, ವಿವಿಧ ಹಂತಗಳು ಎಲ್ಲ ಕೂಡ ನಿರ್ವಹಣೆಯ ವ್ಯಾಪ್ತಿಯಲ್ಲಿ ಬರ್ತದೆ. ಇನ್ನು ಮುಖ್ಯವಾಗಿರುವಂಥ ಪ್ರಶ್ನೆ, ನಿರ್ವಹಣೆಯ ಸ್ವರೂಪ ಲಕ್ಷಣಗಳನ್ನು ತಿಳಿಸಿ. ನಿರ್ವಹಣೆ ಅಂದರೆ ಕೆಲಸವನ್ನು ಮಾಡಿಸುವಂಥದ್ದು, ಕಾರ್ಯ ಮಾಡುವಂಥದ್ದು. ನಿರ್ವಹಣೆಯ ಸ್ವರೂಪ ಲಕ್ಷಣಗಳಲ್ಲಿ ನಿರ್ವಹಣೆ ಕೆಲಸ ಮಾಡಿಸುವ ಪ್ರಕ್ರಿಯೆಯಾಗಿದೆ. ಇದರಲ್ಲಿ 3 ಮುಖ್ಯ ಲಕ್ಷಣಗಳು. ನಿರ್ವಹಣೆ ಎಂದು ವಿಶ್ವವ್ಯಾಪಿ ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಒಂದು ವಿಶ್ವವ್ಯಾಪ್ತಿ ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಒಂದು ತಂಡದ ಕೆಲಸವಾಗಿದೆ. ನಿರ್ವಹಣೆ ಎಂಬುದು ಒಂದು ತಂಡದ ಕೆಲಸವಾಗಿದೆ. 3ನೇದು, ನಿರ್ವಹಣೆ ಒಂದು ವೃತ್ತಿಯಾಗಿದೆ. ನಿರ್ವಹಣೆ ಒಂದು ವೃತ್ತಿಯಾಗಿದೆ. ನಿರ್ವಹಣೆ ಒಂದು ವಿಶ್ವವ್ಯಾಪ್ತಿ ಪ್ರಕ್ರಿಯೆಯಾಗಿದೆ. ನಿರ್ವಹಣೆ ಒಂದು ತಂಡದ ಕೆಲಸವಾಗಿದೆ. ನಿರ್ವಹಣೆ ಒಂದು ವೃತ್ತಿಯಾಗಿದೆ. ನಿರ್ವಹಣೆಯ ಗುರಿಗಳೇನು? ನಿರ್ವಹಣೆ ಅಂದರೆ ಕೆಲಸವನ್ನು ಮಾಡಿಸುವಂಥದ್ದು, ಕೆಲಸ ಮಾಡಿಸುವಂಥ ಪ್ರಕ್ರಿಯೆ ನಿರ್ವಹಣೆ. ನಿರ್ವಹಣೆಯ ಗುರಿ ಏನು? ಅಲ್ಲಿ ಉತ್ಪಾದನೆ ಮಾಡುವಂಥದ್ದು, ಮಿತವ್ಯಯ ಮಾಡುವಂಥದ್ದು, ದಕ್ಷತೆ ಹೊಂದಿರುವಂಥದ್ದು, ಜವಾಬ್ದಾರಿತನ ಮತ್ತು ಹೊಣೆಗಾರಿಕೆ. ಉತ್ಪಾದನೆ, ಮಿತವ್ಯಯ, ದಕ್ಷತೆ, ಜವಾಬ್ದಾರಿತನ ಮತ್ತು ಹೊಣೆಗಾರಿಕೆ ನಿರ್ವಹಣೆಯ ಗುರಿಗಳಾಗಿದೆ. ಇನ್ನು ಆಡಳಿತ ಕ್ರಮ ಮಾಡಲಿಕ್ಕೆ, ನಿರ್ವಹಣೆ ಆಡಳಿತ ಕ್ರಮದಲ್ಲಿ ಬಲಾತ್ಕಾರ ಪೂರ್ಣ ಮತ್ತು ಬಲಾತ್ಕಾರ ರಹಿತ ಕ್ರಮಗಳು ಅಥವಾ ಅಧಿಕಾರಗಳ ಬಗ್ಗೆ ತಿಳಿಸಿ ಅಂತ. ಮೊದಲನೆಯದಾಗಿ ವಿವಿಧ ಬಗೆಯ ಬಲಾತ್ಕಾರ ರಹಿತ ಅಥವಾ ಅಧಿಕಾರಗಳನ್ನು ನೋಡುವ. ಅದು ಪ್ರಜೆಗಳ ಮೇಲೆ ಬಲಪ್ರಯೋಗ ಮಾಡದೆ ಅವರ ಮನಸ್ಸನ್ನು ಒಲಿಸಿಕೊಳ್ಳುವುದರ ಮೂಲಕ ಆಡಳಿತವನ್ನು ಮಾಡುವಂಥದ್ದು. ಬಲಾತ್ಕಾರ ರಹಿತ ಕ್ರಮಗಳು ಅಂದರೆ ಬಲಾತ್ಕಾರ ರಹಿತ ಅಧಿಕಾರಗಳು ಪ್ರಜೆಗಳ ಮೇಲೆ ಯಾವುದೇ ಬಲಪ್ರಯೋಗವನ್ನು ಮಾಡದೆ ಅವರ ಮನಸ್ಸನ್ನು ಒಲಿಸಿಕೊಂಡು ಕೆಲಸವನ್ನು ಮಾಡುವಂಥದ್ದು. ಅವರ ಮನಸ್ಸನ್ನು ಒಲಿಸಿಕೊಳ್ಳುವುದರ ಮೂಲಕ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುವಂತೆ ಮಾಡಲಾಗುವುದೇ ಬಲಾತ್ಕಾರ ರಹಿತ ಕ್ರಮಗಳಾಗಿದೆ. ಬಲಾತ್ಕಾರ ರಹಿತ ಕ್ರಮಗಳಲ್ಲಿ ಪಾಯಿಂಟ್ಸ್ಗಳು: 1, ಸಾರ್ವಜನಿಕ ನೀತಿಯ ಘೋಷಣೆ. ಸಾರ್ವಜನಿಕ ನೀತಿಯ ಘೋಷಣೆ. 2, ಕಾನೂನುಬದ್ಧ ಕರ್ತವ್ಯದ ಘೋಷಣೆ. ಕಾನೂನುಬದ್ಧ ಕರ್ತವ್ಯದ ಘೋಷಣೆ. 3, ಸ್ವಯಂ ಪ್ರೇರಿತ ವಾಣಿಜ್ಯ ಪ್ರಮಾಣಗಳ ಬಳಕೆ. ಸ್ವಯಂ ಪ್ರೇರಿತ ವಾಣಿಜ್ಯ ಪ್ರಮಾಣಗಳ ಬಳಕೆ. 4, ಮಾದರಿ ಹಾಕಿಕೊಡುವಂಥದ್ದು. ಮಾದರಿ ಹಾಕಿಕೊಡುವುದು. 5, ಶೈಕ್ಷಣಿಕ ಪ್ರಚಾರ. 5 ಶೈಕ್ಷಣಿಕ ಪ್ರಚಾರ. 6 ಸಮ್ಮೇಳನಗಳು. 6 ಸಮ್ಮೇಳನಗಳು. 7 ಪ್ರಯೋಗಾತ್ಮಕ ಪ್ರದರ್ಶನ. 7 ಏನು? ಪ್ರಯೋಗಾತ್ಮಕ ಪ್ರದರ್ಶನ. 8 ಮಧ್ಯಸ್ಥಿಕೆ ಮತ್ತು ಸಂಧಾನ. 8 ಮಧ್ಯಸ್ಥಿಕೆ ಮತ್ತು ಸಂಧಾನ. ಪದಾರ್ಥಗಳನ್ನು ಕೊಳ್ಳುವ ಸಾಮರ್ಥ್ಯ. ಪದಾರ್ಥಗಳನ್ನು ಕೊಳ್ಳುವ ಸಾಮರ್ಥ್ಯ. ಪ್ರತಿಕೂಲ ಪ್ರಚಾರ. ಪ್ರತಿಕೂಲ ಪ್ರಚಾರ. ಅಳತೆಗೋಲು ಕಾಯ್ದೆ. ಅಳತೆಗೋಲು ಕಾಯ್ದೆ ಅಥವಾ ನಿರ್ದಿಷ್ಟ ಮಟ್ಟ ನಿಗದಿಪಡಿಸುವುದು. ನಿರ್ದಿಷ್ಟ ಮಟ್ಟ ನಿಗದಿಪಡಿಸುವುದು. ಇಷ್ಟು 11 ಪಾಯಿಂಟ್ಸ್ಗಳು ಬಲಾತ್ಕಾರ ರಹಿತ ಕ್ರಮಗಳಲ್ಲಿ ಬರ್ತದೆ. ಇನ್ನು ಬಲಾತ್ಕಾರ ಪೂರ್ಣ ಕ್ರಮಗಳಲ್ಲಿ ಪರಿಶೀಲನೆ, ಪರವಾನಿಗೆ, ತನಿಖೆ, ನಿರ್ದೇಶನ ಎನ್ನುವಂತಹ 4 ಪಾಯಿಂಟ್ಸ್ಗಳು ಬರುವಂಥದ್ದು. ಪರಿಶೀಲನೆ ಇದು ಬಲಾತ್ಕಾರ ಪೂರ್ಣವಾಗಿ ಮಾಡುವಂಥದ್ದು. ಬಲಾತ್ಕಾರ ರಹಿತ ಅಲ್ಲ, ಬಲಾತ್ಕಾರ ಪೂರ್ಣ. ಪರಿಶೀಲನೆ, ಪರವಾನಿಗೆ, ತನಿಖೆ, ನಿರ್ದೇಶನ. ಪರವಾನಿಗೆ ಅಂತ ಹೇಳಿದರೆ ಲೈಸೆನ್ಸ್ ಕೊಡುವಂಥದ್ದು. ಪರಿಶೀಲನೆ, ಪರವಾನಿಗೆ, ತನಿಖೆ, ನಿರ್ದೇಶನ. ಇನ್ನು ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳು. ನಿಯೋಜಿತ ಶಾಸನಾಧಿಕಾರದ ಗುಣಗಳು ಮತ್ತು ಉಪಯೋಗಗಳು. ನಿಯೋಜಿತ ಶಾಸನದ ಅರ್ಥ ಮತ್ತು ವ್ಯಾಖ್ಯೆಗಳು. ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳನ್ನು ತಿಳ್ಕೊಳ್ಳುವ. ಶಾಸನಗಳನ್ನು ರೂಪಿಸಲು ಶಾಸಕಾಂಗವು ಕಾರ್ಯಾಂಗಕ್ಕೆ ನೀಡಿರುವಂತಹ ಅಧಿಕಾರವೇ ನಿಯೋಜಿತ ಶಾಸನ. ಯಾವುದು ಕೊಟ್ಟಿರುವಂಥದ್ದು? ಒಂದು ಕೆಲಸವನ್ನು ಮಾಡಲಿಕ್ಕೆ ಅಥವಾ ಒಂದು ಶಾಸನವನ್ನು ಮಾಡಲಿಕ್ಕೆ ಶಾಸಕಾಂಗ ಕಾರ್ಯಾಂಗಕ್ಕೆ ನೀಡಿರುವಂತಹ ಒಂದು ಅಧಿಕಾರ ಇದೆಯಲ್ಲೇ ಅದನ್ನೇ ನಿಯೋಜಿತ ಶಾಸನ ಅಂತ ಹೇಳುವಂಥದ್ದು. ಶಾಸನಗಳನ್ನು ರೂಪಿಸಲಿಕ್ಕೆ ಶಾಸಕಾಂಗವು ಕಾರ್ಯಾಂಗಕ್ಕೆ ನೀಡಿರುವಂತಹ ಅಧಿಕಾರವೇ ನಿಯೋಜಿತ ಶಾಸನ. ನಿಯೋಜಿತ ಶಾಸನಾಧಿಕಾರದ ಬೆಳವಣಿಗೆಗೆ ಕಾರಣಗಳೇನು? 1, ಶಾಸಕಾಂಗದ ಕಾರ್ಯಭಾರದ ಒತ್ತಡ ಮತ್ತು ಕಾಲಾಭಾವ. ಶಾಸಕಾಂಗದ ಕಾರ್ಯಭಾರದ ಒತ್ತಡ ಮತ್ತು ಕಾಲಾಭಾವ. 2, ವೈಜ್ಞಾನಿಕ ಮತ್ತು ತಾಂತ್ರಿಕ ಬೆಳವಣಿಗೆ. ವೈಜ್ಞಾನಿಕ ಮತ್ತು ತಾಂತ್ರಿಕ ಬೆಳವಣಿಗೆ. 3, ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳು. ಸಮಾಜದಲ್ಲಿ ಆಗುತ್ತಿರುವ ಬದಲಾವಣೆಗಳು. 4, ಅನಿರೀಕ್ಷಿತ ಘಟನೆಗಳು ಜರುಗುವಿಕೆ ಅಥವಾ ತುರ್ತು ಪರಿಸ್ಥಿತಿ ಎದುರಿಸಲು. ಅನಿರೀಕ್ಷಿತ ಘಟನೆಗಳು ಜರುಗುವಿಕೆ ಅಥವಾ ತುರ್ತು ಪರಿಸ್ಥಿತಿ ಎದುರಿಸಲು.
ಅನಿರೀಕ್ಷಿತ ಘಟನೆಗಳು ಜರುಗುವಿಕೆ ಅಥವಾ ತುರ್ತು ಪರಿಸ್ಥಿತಿ ಎದುರಿಸಲು. ನಿಯೋಜಿತ ಶಾಸನಾಧಿಕಾರದ ಗುಣಗಳೇನು? ನಿಯೋಜಿತ ಶಾಸನಾಧಿಕಾರದ ಗುಣಗಳು: ಶಾಸಕಾಂಗದ ಸಮಯ ಉಳಿತಾಯ, ಶಾಸಕಾಂಗದ ಸಮಯ ಉಳಿತಾಯ, ನಮ್ಯತೆ ಮತ್ತು ಸರಳತೆ, ನಮ್ಯತೆ ಮತ್ತು ಸರಳತೆ, ಪರಿಣಿತ ಜ್ಞಾನದ ಬಳಕೆ, ಪರಿಣಿತ ಜ್ಞಾನದ ಬಳಕೆ, ಸಂಬಂಧಪಟ್ಟ ಹಿತಾಸಕ್ತಿಗಳೊಡನೆ ಸಮಾಲೋಚನೆ, ಸಂಬಂಧಪಟ್ಟಂತಹ ಹಿತಾಸಕ್ತಿಗಳೊಡನೆ ಸಮಾಲೋಚನೆ, ಅನಿರೀಕ್ಷಿತ ಬೆಳವಣಿಗೆಗಳನ್ನು ಎದುರಿಸಬಹುದು, ಅನಿರೀಕ್ಷಿತ ಬೆಳವಣಿಗೆಗಳನ್ನು ಎದುರಿಸಬಹುದು, ಹೆಚ್ಚು ಕರಾರುವಕ್ಕಾದ ನಿಯಮಗಳು, ಹೆಚ್ಚು ಕರಾರುವಕ್ಕಾದ ನಿಯಮಗಳು. ಇವಿಷ್ಟು ನಿಯೋಜಿತ ಶಾಸನಾಧಿಕಾರದ ಗುಣಗಳು. ಇನ್ನು ಬರುವಂಥದ್ದು ನಿಯೋಜಿತ ಶಾಸನಾಧಿಕಾರದ ದೋಷಗಳೇನು ಅನ್ನುವಂಥದ್ದು. ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ, ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿದೆ. ಏನಾಗಿದೆ ಅದು? ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆ ಮಾಡ್ತದೆ, ಪ್ರಜಾಪ್ರಭುತ್ವಕ್ಕೆ ವಿರೋಧವಾಗಿದೆ. ಅಪರಿಮಿತ ಅಧಿಕಾರದ ನಿಯೋಜನೆ, ಅಪರಿಮಿತ ಅಧಿಕಾರದ ನಿಯೋಜನೆ, ಸಾರ್ವಜನಿಕ ಹಿತಾಸಕ್ತಿಗಳಿಗೆ ಧಕ್ಕೆ ಮತ್ತು ಅಧಿಕಾರದ ದುರುಪಯೋಗ, ಸಾರ್ವಜನಿಕರ ಹಿತಾಸಕ್ತಿಗಳಿಗೆ ಧಕ್ಕೆ ಮತ್ತು ಅಧಿಕಾರದ ದುರುಪಯೋಗ, ಆಡಳಿತದಲ್ಲಿ ಅಸ್ಥಿರತೆ, ಆಡಳಿತದಲ್ಲಿ ಅಸ್ಥಿರತೆ, ಪ್ರಜಾಸತ್ತಾತ್ಮಕ ತತ್ವಗಳ ಅಲಕ್ಷ್ಯ, ಪ್ರಜಾಸತ್ತಾತ್ಮಕ ತತ್ವಗಳ ಅಲಕ್ಷ್ಯ, ಸರಿಯಾದ ಪರಿಶೀಲನೆಯ ಅಭಾವ, ಸರಿಯಾದ ಪರಿಶೀಲನೆಯ ಅಭಾವ. ಇನ್ನು ಬರುವಂಥದ್ದು ಬ್ಲಾಕ್ 4ರಲ್ಲಿ ಬರುವಂತಹ ಪ್ರಶ್ನೆಗಳು. 4ರಲ್ಲಿ ಬರುವಂತಹ ಪ್ರಶ್ನೆಗಳಲ್ಲಿ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ, ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣಗಳೇನೆಲ್ಲ 10 ಅಂಕಕ್ಕೆ ಕೇಳಿದ್ದಾರೆ. ಅಯವ್ಯಯ ನಿಯಂತ್ರಣ ಮಾಡ್ತದೆ ಅದು. ಅಯವ್ಯಯ ಅಂದರೆ ಹಣಕಾಸು. ಅಯವ್ಯಯ ನಿಯಂತ್ರಣವನ್ನು ಮಾಡುವಂಥದ್ದು ನಿಯೋಜನ ಶಾಸನ ಸಮಿತಿ, ಧ್ಯೇಯ ಧೋರಣೆಗಳನ್ನು ರೂಪಿಸುವಂಥದ್ದು ನಿಯೋಜನ ಶಾಸನ ಸಮಿತಿ. ಅಯವ್ಯಯ ನಿಯಂತ್ರಣ, ನಿಯೋಜನ ಶಾಸನ ಸಮಿತಿ. ಭಾಷಣ ಮತ್ತು ಚರ್ಚೆಗಳು, ಭಾಷಣ ಮತ್ತು ಚರ್ಚೆಗಳು. ಪ್ರಶ್ನೋತ್ತರ ವೇಳೆ ಆಶ್ವಾಸನ ಸಮಿತಿ, ಪ್ರಶ್ನೋತ್ತರ ವೇಳೆ ಆಶ್ವಾಸನ ಸಮಿತಿ. ಲೆಕ್ಕ ಶೋಧನೆ, ಲೆಕ್ಕದ ಶೋಧನೆ ಮಾಡುವಂಥದ್ದು. ಆಡಳಿತದ ಮೇಲೆ ಕಾರ್ಯಾಂಗದ ನಿಯಂತ್ರಣ ಹೇಗೆ ಆಗ್ತದೆ? ಈಗ ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಆಯಿತು. ಇನ್ನು ಕಾರ್ಯಾಂಗದ ನಿಯಂತ್ರಣ, ಅಯವ್ಯಯ ನಿಯಂತ್ರಣ, ಹಣಕಾಸಿನ ನಿಯಂತ್ರಣ, ರಾಜಕೀಯ ನಿರ್ದೇಶನ, ರಾಜಕೀಯ ನಿರ್ದೇಶನ, ಸ್ಥಾನಭರ್ತಿ ವಿಧಾನ, ಸ್ಥಾನಭರ್ತಿ ವಿಧಾನ, ನಿಯೋಜಿತ ಶಾಸನಾಧಿಕಾರ, ನಿಯೋಜನೆ ಮಾಡಿದ ಶಾಸನಾಧಿಕಾರ, ನಿಯೋಜಿತ ಶಾಸನಾಧಿಕಾರ. ನ್ಯಾಯಾಂಗ ನಿಯಂತ್ರಣದ ಮಿತಿಗಳು, ಜನತಾ ನಿಯಂತ್ರಣದ ಮಿತಿಗಳು, ಎರಡು ಕೂಡ 5 ಅಂಕಕ್ಕೆ ಬಂದಿರುವಂಥ ಪ್ರಶ್ನೆ. ನ್ಯಾಯಾಂಗದ ನಿಯಂತ್ರಣದ ಮಿತಿಗಳೇನೆಲ್ಲ? ನ್ಯಾಯಾಂಗದ ನಿಯಂತ್ರಣದ ಸಾಧನಗಳು: ಬಂದಿ ಪ್ರತ್ಯಕ್ಷೀಕರಣ, ಹೇಬಯಸ್ ಕಾರ್ಪಸ್, ಪರಮಾದೇಶ, ಪರಮಾದೇಶ, ಮ್ಯಾಂಡಮಸ್. 3 ಪ್ರತಿಬಂಧಕಾಜ್ಞೆ, ಪ್ರೊಹಿಬಿಷನ್, ಪ್ರತಿಬಂಧಕಾಜ್ಞೆ, ಪ್ರೊಹಿಬಿಷನ್. ತಡೆಯಾಜ್ಞೆ, ಇಂಜಂಕ್ಷನ್, ತಡೆಯಾಜ್ಞೆ, ಇಂಜಂಕ್ಷನ್. ಸರ್ಶಿಯೋರರಿ, ಕೋವರಂಟೋ, ಸರ್ಶಿಯೋರರಿ, ಕೋವರಂಟೋ. ನಷ್ಟ ಪರಿಹಾರಕ್ಕಾಗಿ ಮೊಕದ್ದಮೆ, ನಷ್ಟ ಪರಿಹಾರಕ್ಕಾಗಿ ಮೊಕದ್ದಮೆ. ಅದು ನ್ಯಾಯಾಂಗ ನಿಯಂತ್ರಣದ ಸಾಧನಗಳು. ನ್ಯಾಯಾಂಗದ ನಿಯಂತ್ರಣದ ಮಿತಿಗಳೇನು? ನ್ಯಾಯಾಲಯದ ವ್ಯಾಪ್ತಿಯಿಂದ ಹೊರಪಡಿಸಿದೆ. ದೂರು ಬರದೇ ಇದ್ದಾಗ ಯಾವುದೇ ಕ್ರಮ ಕೈಗೊಳ್ಳುವಂತಿಲ್ಲ. ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ನ್ಯಾಯಾಂಗ ನಿಯಂತ್ರಣಾಧಿಕಾರದ ಮಹತ್ವವನ್ನು ಕಳೆದುಕೊಳ್ಳುತ್ತದೆ. ನ್ಯಾಯಾಂಗದ ವೆಚ್ಚವು ಅತ್ಯಧಿಕವಾಗಿದೆ. ಮೊಕದ್ದಮೆಗಳನ್ನು ಕೇವಲ ಕಾನೂನಿನ ದೃಷ್ಟಿಯಿಂದ ಮಾತ್ರ ನೋಡುತ್ತದೆ. ಆದ್ದರಿಂದ ಒಂದು ವೇಳೆ ಕಾನೂನಿನ ದೋಷವಿದ್ದಲ್ಲಿ ನ್ಯಾಯ ತೀರ್ಮಾನಗಳು ದೋಷಪೂರಿತವಾಗ್ತದೆ. ಆಡಳಿತದ ಮೇಲೆ ಜನತಾ ನಿಯಂತ್ರಣದ ಸಾಧನಗಳೇನು? ಜನತಾ ನಿಯಂತ್ರಣದ ಸಾಧನಗಳು: ಚುನಾವಣೆಯ ಪದ್ಧತಿ, ಹಿಂದಕ್ಕೆ ಕರೆಸಿಕೊಳ್ಳುವುದು, ಚುನಾವಣೆಯ ಪದ್ಧತಿ, ಹಿಂದಕ್ಕೆ ಕರೆಸಿಕೊಳ್ಳುವುದು. ಸಲಹಾ ಸಮಿತಿಗಳು, ಸಲಹೆಯ ಸಮಿತಿಗಳು. ಒತ್ತಡ ಗುಂಪುಗಳು. ಸಾರ್ವಜನಿಕ ಸಂಬಂಧಗಳು, ಸಾರ್ವಜನಿಕ ಸಂಬಂಧಗಳು ಮತ್ತು ಸಂಪರ್ಕ ಸಾಧನಗಳು. ಇನ್ನು ಬರುವಂಥದ್ದು ಹಣಕಾಸು ಆಡಳಿತದ ಸ್ವರೂಪ, ಪ್ರಾಮುಖ್ಯತೆ, ಅಯವ್ಯಯ ಪಟ್ಟಿಯ ಪ್ರಾಮುಖ್ಯತೆ. ಹಣಕಾಸು ಆಡಳಿತ ಸ್ವರೂಪ: ಹಣಕಾಸು ಆಡಳಿತದಲ್ಲಿ ಅದು ಹಣದ ವಸೂಲಿ, ಗೌಪ್ಯತೆ ಅದನ್ನೆಲ್ಲ ಕಾಪಾಡುವಂಥದ್ದು ಮಾಡ್ತದೆ. ನಂತರ ಅದರ ಒಂದು ಭಾರತದ ಹಣಕಾಸು ಆಡಳಿತದಲ್ಲಿ ಪಾರ್ಲಿಮೆಂಟ್, ಕ್ಯಾಬಿನೆಟ್, ಹಣಕಾಸು ಮಂತ್ರಿ,
ಮಹಾನಿಯಂತ್ರಕ ಲೆಕ್ಕ ಪರಿಶೋಧಕ ಕೂಡ ಇರ್ತಾನೆ. ಅದರ ಮುಖ್ಯ ಪ್ರಾಮುಖ್ಯತೆ ಹಣಕಾಸಿನ ಆಡಳಿತದ ಪ್ರಾಮುಖ್ಯತೆಯಲ್ಲಿ ಒಂದು ಆದಾಯ ಮತ್ತು ವೆಚ್ಚದ ಅಂದಾಜು, ಹಣಕಾಸಿನ ಬೇಡಿಕೆ ಮತ ನೀಡುವುದು, ಹಣವಿನ ಯೋಜನಾ ಮಸೂದೆ, ವಸೂಲಿ ಅಥವಾ ವೆಚ್ಚ ಮಾಡುವ ಹಣ, ಲೆಕ್ಕಾಚಾರ, ಲೆಕ್ಕ ಶೋಧನೆ, ವರದಿ ಮಾಡುವುದು. ಇನ್ನು ಅಯವ್ಯಯ ಪಟ್ಟಿಯ ಅರ್ಥ ಮತ್ತು ವ್ಯಾಖ್ಯೆ. ಅಯವ್ಯಯ ಪಟ್ಟಿ ಯಂತ್ರವನ್ನು ಬಳಸುತ್ತಾ ಬಂದಿದೆ. ಬಜೆಟ್ ಅಥವಾ ಅಯವ್ಯಯ ಪಟ್ಟಿ, ಹಣಕಾಸಿನ ಪಟ್ಟಿ ಅಂದರೆ ಒಂದು ಬಜೆಟನ್ನು ಹೇಳುವಂಥದ್ದು. ಅಯವ್ಯಯ ಪಟ್ಟಿಯ ತತ್ವಗಳೇನು? ಅಯವ್ಯಯದ ತತ್ವಗಳು: ಅಯವ್ಯಯ ತಯಾರಿಸುವಿಕೆಯಲ್ಲಿ ಕಾರ್ಯಾಂಗದ ಜವಾಬ್ದಾರಿ, ಅಯವ್ಯಯ ತಯಾರಿಸುವಿಕೆಯಲ್ಲಿ ಕಾರ್ಯಾಂಗದ ಜವಾಬ್ದಾರಿ, ಸಮತೋಲನದ ಅಯವ್ಯಯ, ಸಮತೋಲನದ ಬಜೆಟ್, ನಗದು ಹಣ ಆಧಾರದ ಮೇಲಿನ ಅಂದಾಜು, ನಗದು ಹಣದ ಆಧಾರದ ಮೇಲೆ ಅಂದಾಜು, ಅಯವ್ಯಯವನ್ನು ಸ್ಥೂಲ ವರಮಾನದ ಮೇಲೆ ರೂಪಿಸಬೇಕು ಹೊರತು ನಿವ್ವಳ ವರದಾನದ ಮೇಲಲ್ಲ. ಅದನ್ನು ಅಯವ್ಯಯವನ್ನು ಸ್ಥೂಲ ವರಮಾನದ ಮೇಲೆ ರೂಪಿಸಬೇಕೇ ಹೊರತು ನಿವ್ವಳ ವರಮಾನದ ಆಧಾರದ ಮೇಲಲ್ಲ. ಅಂದಾಜಿನ ಸ್ಪಷ್ಟತೆ ಅಥವಾ ನಿಖರವಾದ ಅಂದಾಜು, ಅಂದಾಜಿನ ಸ್ಪಷ್ಟತೆ ಅಥವಾ ನಿಖರವಾದ ಅಂದಾಜು ವಾರ್ಷಿಕ ಆಧಾರದ ಮೇಲೆ ರೂಪಿಸಬೇಕು, ವಾರ್ಷಿಕ ಆಧಾರದ ಮೇಲೆ ರೂಪಿಸಬೇಕು. ವ್ಯಪಗತ ಸೂತ್ರ, ಏಕರೂಪದ ಅಯವ್ಯಯ, ಏಕರೂಪದ ಅಯವ್ಯಯ. ಮಹಾಲೆಕ್ಕ ಪರಿಶೋಧಕರ ಕಾರ್ಯಗಳೇನು? 10 ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ. ಮಹಾಲೆಕ್ಕ ಶೋಧಕರ ಪಾತ್ರ ಏನೆಲ್ಲ ಮಾಡ್ತಾರೆ ಮಹಾಲೆಕ್ಕ ಶೋಧಕರು? ಕೊನೆಯದಾದಂತಹ ಮುಖ್ಯವಾದಂತಹ ಪ್ರಶ್ನೆ, ಲೆಕ್ಕಾಚಾರ ಅಥವಾ ಲೆಕ್ಕವಿಡುವ ಕಾರ್ಯಗಳು. ಲೆಕ್ಕಾಚಾರ ಮತ್ತು ಲೆಕ್ಕ ಪರಿಶೀಲನೆ ಎರಡೂ ಕೇಂದ್ರ ಸರ್ಕಾರಕ್ಕೆ ಸೇರಿದ ವಿಷಯ. ಅದರ ಕಾರ್ಯಗಳು: ಮಹಾನಿಯಂತ್ರಕನ ಕೇಂದ್ರ ಕಚೇರಿ ಡೆಲ್ಲಿಯಲ್ಲಿರುವುದು. ಅದೇ ರೀತಿ ಈತನ ಅಧೀನ ಅಧಿಕಾರಗಳ ಕಚೇರಿ ಪ್ರತಿ ರಾಜ್ಯಗಳ ಕೇಂದ್ರದಲ್ಲಿರುತ್ತದೆ. ಇತರ ಮಹಾನಿಯಂತ್ರಕರಿಗೆ ಕಾರ್ಯನಿರ್ವಹಿಸುವಲ್ಲಿ ಸಹಾಯವನ್ನು ಮಾಡುತ್ತದೆ. ಮಹಾನಿಯಂತ್ರಕರು ಲೆಕ್ಕ ವ್ಯವಸ್ಥೆಯನ್ನು ಇಡುವ ಬಗ್ಗೆ ಸಾಕಷ್ಟು ತರಬೇತಿ ಪಡೆಯಬೇಕು, ತಿಳುವಳಿಕೆ ಪಡೆಯಬೇಕು, ಸಾಕಷ್ಟು ತರಬೇತಿ, ತಿಳುವಳಿಕೆ, ನಿರ್ದೇಶನವನ್ನು ನೀಡುತ್ತಾರೆ. ಕೇಂದ್ರ ಮತ್ತು ರಾಜ್ಯಗಳ ಲೆಕ್ಕ ವ್ಯವಸ್ಥೆಯ ಅಚ್ಚುಕಟ್ಟಾಗಿ ರೀತಿ ನೀತಿಯನ್ನು ತಿಳಿಸಿಕೊಡುತ್ತಾರೆ. ಸರಕಾರಕ್ಕೆ ಸಂಬಂಧಿಸಿದ ಆದಾಯ, ಖರ್ಚು ವೆಚ್ಚ ಸಂಬಂಧಿಸಿದ ದೀರ್ಘ ವರದಿಗಳು, ರಾಜ್ಯದ ಆದಾಯ, ಖರ್ಚು ವೆಚ್ಚದ ಲೆಕ್ಕಪತ್ರಗಳನ್ನು ಸರಕಾರಕ್ಕೆ ನೀಡುತ್ತಾರೆ. ಅಂತಿಮವಾಗಿ ಆತನ ಹೆಸರು ಸೂಚಿಸುವಂತೆ ಮಹಾನಿಯಂತ್ರಕ ಹಾಗೂ ಲೆಕ್ಕಶೋಧಕ ಇಡೀ ದೇಶದ ಆದಾಯ ವೆಚ್ಚಕ್ಕೆ ಸಂಬಂಧಿಸಿದಂತೆ ವಿವರವಾದ ಪಟ್ಟಿ, ಆಡಿಟ್ ರಿಪೋರ್ಟನ್ನು ವರ್ಷದ ಕೊನೆಯಲ್ಲಿ ಸಂಸತ್ತಿನಲ್ಲಿ ಮಂಡಿಸುತ್ತಾನೆ. ಲೆಕ್ಕ ಪರಿಶೀಲನೆ ಕೇಂದ್ರ ಮತ್ತು ರಾಜ್ಯಗಳು ಮಾಡಿರುವಂತಹ ಋಣ, ಇಟ್ಟಿರುವಂತಹ ಹಣ, ಸಾಲ ತೀರಿಸುವುದು ಇತ್ಯಾದಿ ವ್ಯಾಪಾರ ಉತ್ಪಾದನೆ, ಅದರಿಂದ ಬಂದಂತಹ ಲಾಭ ನಷ್ಟ ಮುಂತಾದವುಗಳ ಬಗ್ಗೆ ರಾಜ್ಯ ಹಾಗೂ ಕೇಂದ್ರ ಸ್ಥಿತಿಗತಿಯನ್ನು ಅಭ್ಯಾಸ ಮತ್ತು ಪರಿಶೀಲನೆ ಮಾಡ್ತದೆ. ಲೆಕ್ಕ ಪರಿಶೀಲನೆ ಮಾಡುವಂಥದ್ದು. ಲೆಕ್ಕ ಪರಿಶೀಲನೆ ಕುರಿತಂತೆ ರಾಜ್ಯಗಳಿಗೆ ಏನಾದರೂ ಈ ಅಧಿಕಾರಗಳ ಸೇವೆ ಬೇಕಿದ್ದಲ್ಲಿ ಅಗತ್ಯವಾಗಿ ಒದಗಿಸಿಕೊಡುವುದು, ಹಣಕಾಸಿನ ವರದಿ ತಯಾರು ಮಾಡುವುದು, ಒಪ್ಪು ತಪ್ಪುಗಳು, ಅದರಲ್ಲಿ ಹೇಳಿಕೆಗಳು, ಹಣಕಾಸಿನ ವಹಿವಾಟು ಕ್ರಮಬದ್ಧತೆಗೆ ವಿರೋಧವಾಗಿರುವುದು, ಅಯವ್ಯಯದಲ್ಲಿ ಹೆಚ್ಚಿನ ಹಣ ಕೇಳಿರುವುದು, ಅಧಿಕೃತ ಅಂಗೀಕಾರವಿಲ್ಲದ ಪಡೆದಿರುವ ಹಣ, ವೆಚ್ಚ ಮಾಡಿರುವ ಹಣ, ದುರ್ಬಳಕೆಯ ಹಣ, ಕೇಂದ್ರಕ್ಕೆ ಸಂಬಂಧಿಸುವುದಾದರೆ ರಾಷ್ಟ್ರಪತಿಯವರಿಗೂ, ರಾಜ್ಯಗಳಿಗೆ ಸಂಬಂಧಿಸುವುದಾದರೆ ರಾಜ್ಯಪಾಲರಿಗೂ ಕಳಿಸಿಕೊಡಬೇಕು. ಇವಿಷ್ಟು ಇದರಲ್ಲಿ ಬರುವಂಥದ್ದು. ಇವಾಗ ನಾವು ಸಂಪೂರ್ಣ ರಾಜ್ಯಶಾಸ್ತ್ರವನ್ನು ಒಂದೇ ವಿಡಿಯೋದ ಒಳಗೆ ಬರುವಂತೆ ತಿಳ್ಕೊಂಡಿದ್ದೇವೆ. ಇದರ ಪಾಯಿಂಟ್ಸ್ಗಳನ್ನೆಲ್ಲ ತಿಳ್ಕೊಂಡಿದ್ದೇವೆ. ಆ ಪಾಯಿಂಟ್ಸನ್ನಷ್ಟೇ ಬಾಯ್ಪಾಠ ಮಾಡಿ ಆದರೂ ಕಲಿಯಿರಿ. ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.